ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ, ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ನಮ್ಮ ಪ್ರಥಮ PUCಯ ಅರ್ಥಶಾಸ್ತ್ರದ ಪಾರ್ಟ್ ಬಿಯ 3ನೆಯ ಚಾಪ್ಟರ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂಡ್ ಅಪ್ರೇಸಲ್. ಇದನ್ನ ಇಕನಾಮಿಕ್ ಅಫೇರ್ಸ್ 1991 ಅಂತ ಕೂಡ ಕರೀತಾರೆ. ಏನು ನಾವು ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಚಾಪ್ಟರ್ನಲ್ಲಿ ಕಲಿಬೇಕಾಗಿರ್ತಕ್ಕಂತಹ ಟಾಪಿಕ್ಗಳು, ಯಾವೆಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಈ ಚಾಪ್ಟರಲ್ಲಿ ಇರ್ತಕ್ಕಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು ನೋಡೋಣ ಬನ್ನಿ. ಸೊ ನಮ್ಮ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ನ ಚಾಪ್ಟರಿನಿಂದ 1 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಬರೋದಿಲ್ಲ. 2 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ, 4 ಮಾರ್ಕ್ಸ್ 1 ಪ್ರಶ್ನೆ ಕೇಳ್ತಾನೆ, 6 ಮಾರ್ಕ್ಸ್ 1 ಪ್ರಶ್ನೆ ಕೇಳ್ತಾನೆ. ಒಟ್ಟು ಈ ಪಾಠದಿಂದ 12 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಸೊ 1 ಮಾರ್ಕ್ಸಿನಿಂದ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. 2, 4 ಮತ್ತು 6 ಮಾರ್ಕ್ಸಿನಿಂದ ಒಂದೊಂದು ಪ್ರಶ್ನೆಯನ್ನ ಪ್ರತಿ ಸೆಕ್ಷನಿನಲ್ಲೂ ಕೇಳ್ತಾನೆ. ಒಟ್ಟು 12 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಹಾಗಾದ್ರೆ ಈ ಚಾಪ್ಟರ್ನಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂತಹ ಟಾಪಿಕ್ಗಳು ಯಾವುದು ನೋಡೋಣ ಬನ್ನಿ. ಮೊದಲನೆಯ ಟಾಪಿಕ್, ಬ್ಯಾಕ್ಗ್ರೌಂಡ್ ಆಫ್ ದ 1991 ಇಕನಾಮಿಕ್ ಕ್ರೈಸಿಸ್. ಈ ಪಾಠವನ್ನ ಶುರು ಮಾಡಲಿಕ್ಕೆ ಮುಂಚೆ ನಾನು 1991ನ ಬಿಫೋರ್ ಭಾರತ ಹೇಗಿತ್ತು ಅಂತ ತಿಳ್ಕೊಳ್ಬೇಕಾದ್ರೆ, ಒಂದು, ನಮ್ಮ ಇಂಡಿಯನ್ ಇಕಾನಮಿ ಬಿಟ್ವೀನ್ 1950 ಟು 1990 ಖಂಡಿತ ನೀವು ವೀಕ್ಷಿಸಲೇಬೇಕು. ಏನು ಭಾರತದ ಪರಿಸ್ಥಿತಿ 1991ನ ಮುಂಚೆ? ನಮ್ಮ ದೇಶ ಸೋಷಿಯಲಿಸ್ಟ್ ಕಂಟ್ರಿ ಆಗಿತ್ತು. ಮೆಜಾರಿಟಿ ಸೆಕ್ಟಾರ್ಗಳನ್ನ ಗವರ್ಮೆಂಟೇ ನಡೆಸ್ತಾ ಇತ್ತು. ಪ್ರೈವೇಟ್ ಪ್ಲೇಯರ್ಗಳ ಪಾರ್ಟಿಸಿಪೇಷನ್ ಯಾವುದೇ ಬಿಸ್ನೆಸ್ ಅಲ್ಲಾಗಿರ್ಬೋದು, ದೇಶದ ಅಭಿವೃದ್ಧಿಯಲ್ಲಾಗಿರ್ಬೋದು, ಲೀಸ್ಟ್ ಇತ್ತು ಅಂತ ಹೇಳಿದ್ರೆ ಅದು ತಪ್ಪಾಗೋದಿಲ್ಲ. ಗವರ್ಮೆಂಟ್ನ ಪಾರ್ಟಿಸಿಪೇಷನ್ ಮ್ಯಾಕ್ಸಿಮಮ್ ಇತ್ತು. ಆದರೆ ಗವರ್ಮೆಂಟ್ ಅಂದಿನ ಕಾಲಕ್ಕೆ ಹೊಂದ್ಕೊಳ್ಬೇಕಾದಂತಹ ಟ್ರೆಂಡ್ಗಳಿಗೆ ಹೊಂದ್ಕೊಂಡಿರಲಿಲ್ಲ ಅಂದ್ರೆ ಕೂಡ ಅದು ಕೂಡ ತಪ್ಪಾಗೋದಿಲ್ಲ ಮಕ್ಕಳೇ. ಅಂತಹ ಕಾಲಘಟ್ಟಕ್ಕೆ ನಾವು ರೀಚ್ ಆದಾಗ ನಮ್ಮ ದೇಶದಲ್ಲಿ ಆದಂತಹ ರೆವಲ್ಯೂಷನ್ ಅಂದ್ರೆ ಕ್ರಾಂತಿಯೇ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ರಿಫಾರ್ಮ್ಸ್ 1991. ಈ ಫಾದರ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್ ಅಂತ ನಾವು ಶ್ರೀ PV ನರಸಿಂಹರಾವ್ರನ್ನ ಕರಿತೇವೆ. ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ವ್ಯಕ್ತಿ. ಅಂದಿನ ಕ್ಯಾಬಿನೆಟ್ನಲ್ಲಿ ಹಣಕಾಸಿನ ಸಚಿವರಾದಂತಹ ಮನಮೋಹನ್ ಸಿಂಗ್ ರವರು ಮಾಡಿದಂತಹ ಎಕನಾಮಿಕ್ಸ್ನ ಒಂದು ಅದ್ಭುತವಾದ ರಿಫಾರ್ಮೇ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಸೊ ಭಾರತ ದೇಶದ ಎಕನಾಮಿಕ್ ರಿಫಾರ್ಮ್ಸ್ ಇನ್ ಅ ಡ್ಯೂಯೋ ಅಂತ ಅಂದಿನ ಪ್ರಧಾನಮಂತ್ರಿಗಳಾದ ನಮ್ಮ ನರೇಂದ್ರ ದಾಮೋದರ ದಾಸ್ ಮೋದಿ ಸಾಹೇಬ್ರು ಕೂಡ ಕೊಟ್ಟು ಗೌರವಿಸಿದ್ರು. ಅವರೇ ಶ್ರೀ PV ನರಸಿಂಹರಾವ್ ಮತ್ತು ಅಂದಿನ ಹಣಕಾಸಿನ ಸಚಿವರಾದಂತಹ ಮನಮೋಹನ್ ಸಿಂಗ್ ರವರು ಸೇರಿ ನಡೆಸಿದಂತಹ ರಿಫಾರ್ಮ್ಸೇ ನಮ್ಮ LPG ರಿಫಾರ್ಮ್ಸ್. ಸೊ ಈ ಸಣ್ಣ ಪೀಠಿಕೆಯೊಂದಿಗೆ ಯಾಕೆ LPG ರಿಫಾರ್ಮ್ಸ್ ನಿಜವಾಗ್ಲೂ ಭಾರತಕ್ಕೆ ಬೇಕಿತ್ತು, ಆ ಥರ ಭಾರತಕ್ಕೆ ಏನು ಕಷ್ಟ ಬಂದಿತ್ತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿಗೆ ಯಾಕೆ ಭಾರತ ಬಂದು ನಿಂತಿತ್ತು ಅಂತ ಬ್ಯಾಕ್ಗ್ರೌಂಡ್ ಆಫ್ ಎಕನಾಮಿಕ್ ಕ್ರೈಸಿಸ್ 1991ನಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದು ಫಾರೆಕ್ಸ್ ಸ್ಟೋರೇಜ್. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಡ್ರಾಪ್ಡ್ ಟು ದ ಲೆವೆಲ್ಸ್ ಇನ್ಸಫಿಷಿಯಂಟ್ ಫಾರ್ ಇವನ್ ಫೋರ್ಟ್ನೈಟ್, ಅಂದ್ರೆ 15 days ಆಫ್ ಇಂಪೋರ್ಟ್, particularly petroleum and other essential items. ಯಾವ ಲೆವೆಲ್ಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ಅಂದಿನ ಕಾಲಕ್ಕೆ ಬಂದು ನಿಂತಿತ್ತು ಅಂದ್ರೆ,
ಭಾರತ ದೇಶಕ್ಕೆ ಪೆಟ್ರೋಲಿಯಂ ಮತ್ತು ಅದರ್ ಎಸೆನ್ಷಿಯಲ್ ಐಟಮ್ಸ್ ಅನ್ನ ಕೂಡ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಫಾರೆಕ್ಸ್ ರಿಸರ್ವ್ಸ್ ಇರಲಿಲ್ಲ ಮತ್ತು 15 ದಿನಗಳಿಗೆ ಬೇಕಾದಷ್ಟು ರಿಸರ್ವ್ಸ್ಗಳು ಮಾತ್ರ ಭಾರತ ದೇಶದಲ್ಲಿತ್ತು. ಇಟ್ ಈಸ್ ಅ ಡಿಸಾಸ್ಟ್ರಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕೆಪಾಸಿಟಿ ಅಥವಾ ಇಟ್ ಈಸ್ ಅ ಡಿಸಾಸ್ಟ್ರಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸ್ಟೇಟಸ್ ಅಂದ್ರೆ ಖಂಡಿತ ಅದು ತಪ್ಪಾಗೋದಿಲ್ಲ ಮಕ್ಕಳೇ. 15 ದಿನಕ್ಕಷ್ಟೇ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ, ಅದರಲ್ಲೂ ಎಸೆನ್ಷಿಯಲ್ ಐಟಮ್ಸ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಫಾರೆಕ್ಸ್ ರಿಸರ್ವ್ಗಳಿದ್ವು ಅಂದರೆ ಅದರ ಶಾರ್ಟೇಜಿನ ಒಂದು ಅಂದಾಜನ್ನ ನೀವು ಹಾಕೊಳ್ಬೋದು. ರೀಸೆಂಟ್ ಆಗಿ ಶ್ರೀಲಂಕಾ 2022ರಲ್ಲಿ ಆಲ್ಮೋಸ್ಟ್ ಇದೇ ಪರಿಸ್ಥಿತಿಗೆ ಬಂದು ನಿಂತಿತ್ತು. ಪೆಟ್ರೋಲ್ ಮತ್ತು ಎಸೆನ್ಷಿಯಲ್ ಐಟಮ್ಸ್ಗಳಿಗಾಗಿ ಜನ ರೋಡಿನ ಕ್ಯೂಗಳಲ್ಲಿ ನಿಂತಿದ್ರು ಅಂದರೆ ಅದು ತಪ್ಪಾಗೋದಿಲ್ಲ. ಅವತ್ತು ಭಾರತ ದೇಶ ಆಲ್ಮೋಸ್ಟ್ ಅದೇ ಪರಿಸ್ಥಿತಿಯನ್ನು ಅನುಭವಿಸಿತ್ತು, ಆದರೆ ಅದರಿಂದ ನಾವು ಸಕ್ಸಸ್ಫುಲ್ ಆಗಿ ಹೊರಗೆ ಬಂದ್ವಿ. ನೆಕ್ಸ್ಟ್, ಎಕ್ಸ್ಟರ್ನಲ್ ಡೆಟ್ ಕ್ರೈಸಿಸ್. ಹೊರಗಡೆಯಿಂದ ತಗೊಂಡಂತಹ ಸಾಲಗಳು ಹೆಚ್ಚಾಗಿದ್ವು. ಗವರ್ಮೆಂಟ್ ವಾಸ್ ಅನೇಬಲ್ ಟು ಮೇಕ್ repayments on its borrowings from abroad, creating a severe balance of payment crisis. ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂದರೆ ಯಾವುದೇ ಒಂದು ದೇಶದ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳು ಬ್ಯಾಲೆನ್ಸ್ ಆಗಿ ಇದ್ದು ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ವಿಧಾನಕ್ಕೆ, ಪ್ರೊಸೀಜರಿಗೆ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೀವಿ. ಹೊರಗಡೆ ದೇಶಗಳಿಂದ ನಾವು ಇಸ್ಕೊಂಡಂತಹ ಸಾಲಗಳಿಗೆ ಇಂಟ್ರೆಸ್ಟ್ ಕೊಡೋವಂಥ ಪರಿಸ್ಥಿತಿಯಲ್ಲಿ ನಾವಿರಲಿಲ್ಲ. ಅಸಲು ಕೊಡೋದನ್ನ ಮರ್ತೋಗಿ ಬಡ್ಡಿ ದುಡ್ಡು ಅಂದರೆ ಇಂಟ್ರೆಸ್ಟ್ ಅನ್ನ ಕೊಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಕೂಡ ಅಂದಿನ ಕಾಲಘಟ್ಟಕ್ಕೆ ನಮ್ಮ ದೇಶ ಇರಲಿಲ್ಲ. ದಿಸ್ ವಾಸ್ ದ ಸೆಕೆಂಡ್ ರೀಸನ್ ವೈ ಎಕನಾಮಿಕ್ ರಿಫಾರ್ಮ್ ವಾಸ್ ರಿಕ್ವೈರ್ಡ್. ಮೂರನೆಯದು ರೈಸಿಂಗ್ ಪ್ರೈಸಸ್. ಇಟ್ ಈಸ್ ಕ್ವೈಟ್ ಅಂಡರ್ಸ್ಟ್ಯಾಂಡಬಲ್. ನಮ್ಮ ದೇಶದಲ್ಲಿ ಅಂದಿನ ಕಾಲಘಟ್ಟಕ್ಕೆ ಇಂಟ್ರೆಸ್ಟ್ ದುಡ್ಡು ಕಟ್ಟುವಂತಹ ಪರಿಸ್ಥಿತಿ ಇರಲಿಲ್ಲ. 15 ದಿನಗಳಿಗೆ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂತಹ ಐಟಮ್ಗಳು ಮಾತ್ರ ಅವೈಲಬಲ್ ಇದ್ವು. ಇದನ್ನ ನಾನು ಹೇಳ್ತಾ ಇದ್ದಂಗೆ ನಿಮಗೊಂದು ಐಡಿಯಾ ಬಂದಿರಬಹುದು ಯಾವ ಲೆವೆಲ್ಗೆ ನಮ್ಮ ದೇಶದ ಇನ್ಫ್ಲೇಷನ್ ರೀಚ್ ಆಗಿರಬಹುದು ಅಂತ. ಎಲ್ಲೂ ಕೂಡ ದಿನನಿತ್ಯದ ಐಟಮ್ಗಳು ಸಿಗ್ತಾ ಇರಲಿಲ್ಲ. ಹೋಗ್ಲಿ, ಸರ್ಕಾರ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ ಫಾರೆಕ್ಸ್ ರಿಸರ್ವ್ಗಳಿಲ್ಲ. ಪೆಟ್ರೋಲ್ ಅಂತಹ ಬೇಸಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾಗಿರ್ತಕ್ಕಂತಹ ಐಟಮ್ಗಳನ್ನು ಕೂಡ ಇಂಪೋರ್ಟ್ ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇರಲಿಲ್ಲ. ದಿಸ್ ಲೆಡ್ ಟು ರೈಸಿಂಗ್ ಪ್ರೈಸಸ್. ಎಸೆನ್ಷಿಯಲ್ ಗೂಡ್ಸ್ saw sharp price increases, compounding economic difficulties for ordinary citizens. In simple words, ನಾನು ಇದನ್ನ ಏನಂತ ಕರಿತೀನಿ ಅಂದ್ರೆ ಇನ್ಫ್ಲೇಷನ್ ಅಂತ ಕರಿತೀನಿ ಮಕ್ಕಳೇ. ಈ ಕಾರಣಗಳಿಂದ ದೇಶದ ಜನ ಬಹಳ ಬಹಳ ನೆಮ್ಮದಿ ಕೆಟ್ಟಿದ್ರು ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ. ನೆಕ್ಸ್ಟ್, international assistance. India approached the World Bank, IMF, receiving $7 billion in loan with the condition to liberalize and open up the economy. 1991 ಮುಂಚೆ ಭಾರತ ದೇಶದಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಗಳಾಗಿರ್ಬೋದು ಅಥವಾ ಪ್ರೈವೇಟ್ ಪ್ಲೇಯರ್ಸಿನ ಬಿಸ್ನೆಸ್ ಪಾರ್ಟಿಸಿಪೇಷನ್ ಆಗಿರ್ಬೋದು ಬಹಳ ಬಹಳ ಕಡಿಮೆ ಇತ್ತು. ಈಗ ನಾವು ಆಲ್ಮೋಸ್ಟ್ ಯಾವುದೇ ಒಂದು ಇಂಪೋರ್ಟ್ ತಗೊಳ್ಳುವಂತಹ ಪರಿಸ್ಥಿತಿಯಲ್ಲಿರಲಿಲ್ಲ. ಯಾಕೆಂದ್ರೆ 15 ದಿನಕ್ಕೆ ಆಗೋಷ್ಟು ಅಷ್ಟೇ ಫಾರೆಕ್ಸ್ ರಿಸರ್ವ್ ಇತ್ತು. ಹೊರಗಡೆ ದೇಶಗಳಿಂದ ನಾವು ತಗೊಂಡಿರ್ತಕ್ಕಂತಹ ಸಾಲಗಳಿಗೆ ಇಂಟ್ರೆಸ್ಟ್ ಕಟ್ಟುವಂಥ ಪರಿಸ್ಥಿತಿಯಲ್ಲೂ ಕೂಡ ನಾವಿರಲಿಲ್ಲ. ಎಕ್ಸ್ಟರ್ನಲ್ ಡೆಟ್ ಕ್ರೈಸಿಸ್ ಇತ್ತು. ನಮ್ಮ ದೇಶದ ಇನ್ಫ್ಲೇಷನ್ ಗಗನಕ್ಕೆ ಮುಟ್ಟಿತ್ತು ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ. ಇವೆಲ್ಲದರಿಂದ ಆಚೆ ಬರಲಿಕ್ಕೆ ಸರ್ಕಾರಕ್ಕೆ ಸಿಕ್ಕಂತಹ ದಾರಿಯೇ ವರ್ಲ್ಡ್ ಬ್ಯಾಂಕ್ ಅಂದ್ರೆ IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, ಮತ್ತು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹತ್ರ ಹೋಗಿ ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂತಹ ಕ್ರೈಸಿಸ್ಗೆ ಒಂದು ಸೊಲ್ಯೂಷನ್ ಕೊಡಿ ಅಂತ ಕೇಳ್ಕೊಳ್ತಕ್ಕಂಥದ್ದು. ಅಂದಿನ ಪರಿಸ್ಥಿತಿಗೆ ಅವರು ಕೊಟ್ಟಂತಹ ಸೊಲ್ಯೂಷನ್ ಅದು ನಮ್ಮ ದೇಶಕ್ಕೆ ಒಂದು ವರವಾಗಿ ಹೋಯಿತು ಅಂದ್ರೆ ಅದು ತಪ್ಪಾಗೋದಿಲ್ಲ. ಅದೇ ನಮ್ಮ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಭಾರತದ
ಭಾರತದಲ್ಲಿ ಇದ್ದಂತಹ ಹಲವಾರು ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ಗಳಾಗಿರ್ಬೋದು, ಟ್ಯಾಕ್ಸ್ ರಿಫಾರ್ಮ್ಸ್ಗಳಾಗಿರ್ಬೋದು, ಫಾರೆಕ್ಸ್ ರಿಫಾರ್ಮ್ಸ್ಗಳಾಗಿರ್ಬೋದು, ಗ್ಲೋಬಲೈಸೇಷನ್ ಅಂತಹ ಕಾನ್ಸೆಪ್ಟ್ ಆಗಿರ್ಬೋದು, ಪ್ರೈವೇಟೈಸೇಷನ್ ಅಂತ ಕಾನ್ಸೆಪ್ಟ್ ಆಗಿರ್ಬೋದು, ಬರಲಿಕ್ಕೆ ಆದಂತಹ ದಾರಿಯೇ LPG ರಿಫಾರ್ಮ್ಸ್ 1991. ಅದನ್ನು ಕೊಟ್ಟಂತಹ ವ್ಯಕ್ತಿಗಳು, ಆ ಐಡಿಯಾವನ್ನು ಭಾರತಕ್ಕೆ ಕೊಟ್ಟಂತಹ ವ್ಯಕ್ತಿಗಳೇ ನಮ್ಮ IMF ಮತ್ತು ವರ್ಲ್ಡ್ ಬ್ಯಾಂಕ್. ಸೊ ಅಂದಿನ ಕಾಲಘಟ್ಟಕ್ಕೆ $7 ಬಿಲಿಯನ್ ಭಾರತದ ಒಂದು ಕ್ರೈಸಿಸ್ಗೆ ಅವರು ಕೊಡ್ತಾರೆ. ಅಂದಿನಿಂದ ಭಾರತದ ಹಿಸ್ಟ್ರಿ, ಭಾರತದ ಒಂದು ಹಣೆ ಬರಹವೇ ಪೂರ್ತಿಯಾಗಿ ಬದಲಾಗಿ ಇವತ್ತು ನಾವು ವಿಶ್ವ ಗುರುವಾಗಿ ನಿಂತಿದ್ದೇವೆ ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ, ಅದು ಖಂಡಿತ ಎಕ್ಸಾಜುರೇಷನ್ ಅನ್ಸ್ಕೊಳ್ಳೋದಿಲ್ಲ. ಇದನ್ನ ಬಹಳ ಹೆಮ್ಮೆಯಿಂದ ನಮ್ಮ ಭಾರತದ ಬಗ್ಗೆ ನಾನು ಹೇಳ್ತೀನಿ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯೋಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಒರಿಜಿನ್ಸ್ ಆಫ್ ದ ಫೈನಾನ್ಷಿಯಲ್ ಕ್ರೈಸಿಸ್. ಏನು ಈ ಫೈನಾನ್ಷಿಯಲ್ ಕ್ರೈಸಿಸ್ಗೆ ಒರಿಜಿನಲ್ ರೀಸನ್ಗಳು? ಮೊದಲನೆಯದು inefficient economic management. The crisis originated from inefficient management of the Indian economy throughout 1980s, with government expenditure consistently exceeding revenue. 1980s ಅಥವಾ 1980s ನಿಂದ 1990s ತನಕ ಬಹಳ ಇನ್ಸ್ಟೆಬಿಲಿಟಿ ಇತ್ತು. ಹಲವಾರು ಗೌರ್ಮೆಂಟ್ಗಳು ಬದಲಾವಣೆ ಆಗ್ತಾನೇ ಇದ್ವು. ಈ ಕಾರಣಗಳಿಂದ ಆ ರೀತಿಯಲ್ಲಿ ಬಂದಂತಹ ಗವರ್ಮೆಂಟ್ಗಳು ಅವರದೇ ಆದ ಪ್ರಯಾರಿಟಿಗಳನ್ನು ಇಟ್ಕೊಂಡು ಹಲವಾರು ವೆಲ್ಫೇರ್ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿಬಿಟ್ರು. ವೆಲ್ಫೇರ್ ಸ್ಕೀಮ್ಗಳನ್ನೇನೋ ಅನೌನ್ಸ್ ಮಾಡಿದ್ರು, ಆದರೆ ಅಂದಿನ ಕಾಲಘಟ್ಟಕ್ಕೆ ಈ ವೆಲ್ಫೇರ್ ಸ್ಕೀಮ್ಗಳಿಗೆ ಆಗ್ತಾ ಇದ್ದಂತಹ ಖರ್ಚುಗಳೆಷ್ಟು? ನಮ್ಮ ದೇಶಕ್ಕೆ ರೆವೆನ್ಯೂ ಇರಲಿಲ್ಲ, ಟ್ಯಾಕ್ಸ್ ಕಟ್ಟುವಂತಹ ವ್ಯಕ್ತಿಗಳಿರಲಿಲ್ಲ, ಲಾಭ ಇರಲಿಲ್ಲ. ಹಾಗಾದ್ರೆ ಇಂತಹ ಎಕನಾಮಿಕ್ಸ್ ಅನ್ನ, ಈ ತರಹದ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಅನ್ನ ಸರಿದೂಗಿಸ್ಕೊಂಡು ಹೋಗೋದು ಹೇಗೆ? ದಟ್ ಇಸ್ ಇನ್ಎಫಿಷಿಯಂಟ್ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಮಕ್ಕಳೇ. ನೆಕ್ಸ್ಟ್, ಡೆವಲಪ್ಮೆಂಟ್ ವಿತೌಟ್ ರೆವೆನ್ಯೂ. ನಾನು ಹೇಳಿದ ಹಾಗೆ ಹಲವಾರು ಗೌರ್ಮೆಂಟ್ ಸ್ಕೀಮ್ಗಳನ್ನು ಅನೌನ್ಸ್ ಮಾಡ್ತಾರೆ. ಬಹಳ ಸರ್ಕಾರಗಳು ಬದಲಾವಣೆ ಆಗ್ತಾನೆ ಹೋಗುತ್ತವೆ. 1980s ಇಂದ 1990s ತನಕ ಹಲವಾರು ಸರ್ಕಾರಗಳ ಬದಲಾವಣೆಗಳಾಗುತ್ತೆ. ಸ್ಟೆಬಿಲಿಟಿ ಇನ್ ಗವರ್ಮೆಂಟ್ ಇರಲಿಲ್ಲ, ಸ್ಟೆಬಿಲಿಟಿ ಇನ್ ಪೊಲಿಟಿಕಲ್ ಪಾಲಿಸೀಸ್ ಇರಲಿಲ್ಲ. ಅಂತಹ ಸಮಯದಲ್ಲಿ 1991ನಲ್ಲಿ PV ನರಸಿಂಹರಾವ್ರವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಸ್ವೇರ್ ಇನ್ ಆಗ್ತಾರೆ. ಸೊ ಅದಕ್ಕೆ ಮುಂಚೆ ಆದಂಥದ್ದೇ ಡೆವಲಪ್ಮೆಂಟ್ ವಿತೌಟ್ ರೆವೆನ್ಯೂ. ಅಂದ್ರೆ ಇಟ್ ಕಂಟಿನ್ಯೂಡ್ ಸ್ಪೆಂಡಿಂಗ್ ಆನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಡಿಡ್ ನಾಟ್ ಜನರೇಟ್ ಅಡಿಷನಲ್ ರೆವೆನ್ಯೂ, ವೈಲ್ ದ ಗವರ್ಮೆಂಟ್ ಫೇಲ್ಡ್ to generate sufficient funds from internal sources like ಟ್ಯಾಕ್ಸೇಷನ್. ಎಲ್ಲಿ ಟ್ಯಾಕ್ಸೇಷನ್ಗಳನ್ನು ಜಾಸ್ತಿ ಮಾಡಿದ್ರೆ ಬಿಸ್ನೆಸ್ ಮೆನ್ಗಳು ಕೋಪ ಮಾಡ್ಕೊಳ್ತಾರೆ. ಎಲ್ಲಿ ಪ್ರೈವೇಟ್ ಪ್ಲೇಯರ್ಗಳು, ಈಗಾಗಲೇ ಪ್ರೈವೇಟ್ ಪ್ಲೇಯರ್ಗಳು ಇದ್ದಂಥದ್ದು ಕಡಿಮೆ, ಇನ್ನೂ ಟ್ಯಾಕ್ಸೇಷನ್ಗಳನ್ನು ಜಾಸ್ತಿ ಮಾಡಿ ಬಿಟ್ಟುಬಿಟ್ರೆ ಎಲ್ಲಿ ಜನಗಳು ಕೆಲಸವಿಲ್ಲದ ಹಾಗೆ ಹೋಗ್ತಾರೆ. ಈ ಥರ ಹಲವಾರು ಫ್ಯಾಕ್ಟರ್ಗಳಿಂದ ಅವರ ಖರ್ಚುಗಳು ಜಾಸ್ತಿ ಆಗ್ತಾನೇ ಇದ್ವು. ಆದರೆ ಅದನ್ನು ರಿಕವರಿ ಮಾಡಲಿಕ್ಕೆ ಬೇಕಾದಂತಹ ರೆವೆನ್ಯೂಗಳು ಸರ್ಕಾರದ ಬಳಿ ಇರಲಿಲ್ಲ ಮಕ್ಕಳೇ. ನೆಕ್ಸ್ಟ್, ಅನ್ಸಸ್ಟೈನಬಲ್ ಬಾರೋವಿಂಗ್. ಓಕೆ, ನನ್ನ ಹತ್ರ ಅಂತೂ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿ ರೆವೆನ್ಯೂ ಆಚೆ ತೆಗಿಲಿಕ್ಕೆ ದಾರಿ ಇಲ್ಲ. ಹಾಗಾದ್ರೆ ನನ್ನ ಬಳಿ ಮಿಕ್ಕಿರ್ತಕ್ಕಂತಹ ಆಪ್ಷನ್ಗಳೇನು? ಬೇರೆ ದೇಶಗಳಿಂದ ಸಾಲವನ್ನ ತಗೊಂಡು ಬಾ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಂಟರ್ನಲ್ಲಿನೇ ದೇಶದ ಒಳಗಡೆಯೇ ಸಾಲವನ್ನ ಜಾಸ್ತಿ ರೇಸ್ ಮಾಡ್ತಕ್ಕಂಥದ್ದು. ಓಕೆ, ಸಾಲವನ್ನ ಜಾಸ್ತಿ ತಗೊಳ್ಳೋಣ, ಓಕೆ ಸಾಲವನ್ನ ಜಾಸ್ತಿ ರೇಸ್ ಮಾಡೋಣ, ಪರವಾಗಿಲ್ಲ. ಆದರೆ ಅದನ್ನ ಕಟ್ಟಲಿಕ್ಕೆ ಇರ್ತಕ್ಕಂತಹ ದಾರಿ ಯಾವುದು? That is exactly unsustainable borrowing ಮಕ್ಕಳೇ. By the late 1980s, government expenditure has exceeded revenue by such large margin that meeting expenses through borrowings also became unsustainable. ಯಾವ ಮಟ್ಟಕ್ಕೆ ಖರ್ಚು ಬೆಳೆದು ನಿಂತಿತ್ತು ಅಂದ್ರೆ, ನಾವು ಹೊರಗಡೆಯಿಂದ ಓಕೆ ಸಾಲವನ್ನ ತಂದ್ವಿ ಅಂತಾನೆ ಇಟ್ಕೊಳ್ಳಿ, ಅದನ್ನ ಕಟ್ಟಲಿಕ್ಕೆ ದಾರಿ ಏನು? ಆ ಸಾಲವನ್ನ ತಂದ್ರೆ ನಮ್ಮ ದೇಶದ ಪ್ರಾಬ್ಲಮ್ಗಳು ನಿಜವಾಗ್ಲೂ ಸಾಲ್ವ್ ಆಗುತ್ವಾ?
ಆಗೋದಿಲ್ಲ. ಹೇಗೆ ಆಗ್ಲಿಕ್ಕೆ ಸಾಧ್ಯ? ಅದನ್ನ ನಾವೇನಂತ ಕರಿತೀವಿ? ಅನ್ಸಸ್ಟೈನಬಲ್ ಬಾರೋವಿಂಗ್ ಅಂತ ಕರಿತೀವಿ. ಇವತ್ತಿಗೂ ಅಷ್ಟೇ ಮಕ್ಕಳೇ, ನೀವೊಂದು ಸಣ್ಣ ಕ್ಯಾಲ್ಕ್ಯುಲೇಷನ್ ಹಾಕೊಳ್ಳಿ. ಪ್ರತಿ ತಿಂಗಳಲ್ಲಿ ಎಲ್ಲ ದಿನಗಳು ನಾವು ಹೋಟೆಲ್ನಲ್ಲಿ ತಿನ್ನೋದು ಹೇಗಿದೆ, ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ತಿನ್ನೋದು ಹೇಗಿದೆ. ಹೋಟೆಲ್ನಲ್ಲೇ ನಾನು ಪ್ರತಿದಿನ ತಿಂತೇನೆ, 31ಕ್ಕೆ 31 ದಿನವೂ ಹೋಟೆಲ್ನಲ್ಲಿ ತಿಂತೀನಿ ಅಂದ್ರೆ ಹೇಗೆ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ? ಹೌಸ್ ಇಸ್ ಆಲ್ವೇಸ್ ಮೋರ್ ಚೀಪರ್ ದನ್ ಈಟಿಂಗ್ ಎಲ್ಸ್ವೇರ್. ಹೌಸ್ ಫುಡ್ ಇಸ್ ಆಲ್ವೇಸ್ ಮೋರ್ ಚೀಪರ್ ದನ್ ಈಟಿಂಗ್ ಎಲ್ಸ್ವೇರ್ ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ. ಆ ಒಂದು ಸಣ್ಣ ಫುಡ್ ಎಕನಾಮಿಕ್ಸ್ ನ ಎಕ್ಸಾಂಪಲ್ ನಲ್ಲೇ ನಾವು ಅನ್ಸಸ್ಟೈನಬಲ್ ಬಾರೋವಿಂಗ್ಗೆ ಕೂಡ ತಗೊಳ್ಳಬಹುದು. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಯಾವುದು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಈ ರೀತಿ ಎಲ್ಲ ನಮ್ಮ ದೇಶದಲ್ಲಿ ಕ್ರೈಸಿಸ್ ಆಗ್ತಾ ಇದ್ದಾಗ ಬಂದಂತಹ ಒಂದು ಹೊಸ ಮಾರ್ಗವೇ ನಮ್ಮ NEP. ಇದು ನ್ಯೂ ಎಜುಕೇಶನ್ ಪಾಲಿಸಿ ಅಲ್ಲ, ನ್ಯೂ ಎಕನಾಮಿಕ್ ಪಾಲಿಸಿ. ಇದು ಬಂದಂತಹ ಅಥವಾ ಇದು ಆದಂತಹ ವರ್ಷವೇ 1991. ಏನು ನ್ಯೂ ಎಕನಾಮಿಕ್ ಪಾಲಿಸಿಯಲ್ಲಿ ಆದಂತಹ ಇಂಪಾರ್ಟೆಂಟ್ ರಿಫಾರ್ಮ್ಗಳು ಅಂದ್ರೆ, ಮೊದಲನೆಯದು ಗ್ಲೋಬಲೈಸೇಷನ್. ಏನು ಗ್ಲೋಬಲೈಸೇಷನ್ ಅಂದ್ರೆ ಅರ್ಥ? ಯಾವುದೇ ಒಂದು ಇಡೀ ವಿಶ್ವವನ್ನ ನಾವು ಒಂದು ಸಣ್ಣ ಹಳ್ಳಿಯ ರೀತಿ ನೋಡ್ತಕ್ಕಂಥದ್ದೇ ಗ್ಲೋಬಲೈಸೇಷನ್. Looking at the whole world as one village is globalization. ನಾನು ಭಾರತ ದೇಶದಲ್ಲಿ ಯಾವ ಬಿಸ್ನೆಸ್ಗಳನ್ನ ಬೇಕಾದರೂ ಮಾಡಬಹುದು. ನಮ್ಮ ದೇಶದಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಮೆರಿಕಾಗೆ ಹೋಗಿ ಬಿಸ್ನೆಸ್ ಮಾಡಬಹುದು. ಸಿಂಗಪೂರ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಭಾರತದಲ್ಲಿ ಬಿಸ್ನೆಸ್ ಮಾಡಬಹುದು. ನಾನು ಆಗ ಯಾವ ದೇಶದಲ್ಲಿ ಬೇಕಾದರೂ ರಿಜಿಸ್ಟ್ರೇಷನ್ಗಳನ್ನ ಮಾಡಿ ಭಾರತದಲ್ಲಿ ಬಿಸ್ನೆಸ್ ಮಾಡಬಹುದು. ಇದನ್ನ ನಾವೇನಂತ ಕರಿತೀವಿ? ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಲುಕಿಂಗ್ ಅಟ್ ದ ಹೋಲ್ ವರ್ಲ್ಡ್ ಆಸ್ ಒನ್ ವಿಲೇಜ್. ಯಾವ ದೇಶದಲ್ಲಿ ಯಾರು ಬೇಕಾದ್ರೂ ಬಂದು ಬಿಸ್ನೆಸ್ ಅನ್ನ ಮಾಡಬಹುದು. ಇನ್ಫೋಸಿಸ್ ಗ್ಲೋಬಲೈಸೇಷನ್, ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಭಾರತದಲ್ಲಿ ಶುರು ಆಯಿತು. ಇವತ್ತು ಜಗತ್ತಿನ ಪೂರ್ತಿ ಅದರ ಬ್ರಾಂಚ್ಗಳಿವೆ. ವಿಪ್ರೋ ಗ್ಲೋಬಲೈಸೇಷನ್, IBM ಗ್ಲೋಬಲೈಸೇಷನ್, ಮೆಟಾ ಆಗಿರ್ಬೋದು ಗ್ಲೋಬಲೈಸೇಷನ್, ಟ್ವಿಟರ್ ಗ್ಲೋಬಲೈಸೇಷನ್. ನಮ್ಮ ಕಣ್ಣೆದುರುಗಡೆನೆ ಇಷ್ಟೊಂದು ಎಕ್ಸಾಂಪಲ್ಗಳಿವೆ. ಇವೆಲ್ಲವೂ ಆರ್ ದ ರಿಸಲ್ಟ್ಸ್ ಆಫ್ ವಾಟ್? ಗ್ಲೋಬಲೈಸೇಷನ್. ನಾನು ಯಾವುದೇ ಒಂದು ದೇಶದಲ್ಲಿ ನನ್ನನ್ನು ನಾನೇ ಒಂದು ಕಂಪನಿ ಅಂತ ರಿಜಿಸ್ಟರ್ ಮಾಡಿ ಬೇರೆ ದೇಶಗಳಲ್ಲಿ ನಮ್ಮ ಬಿಸ್ನೆಸ್ ಅನ್ನು ನಡೆಸಬಹುದು. ದಟ್ ಪ್ರೊಸೀಜರ್ ಇಸ್ ಕಾಲ್ಡ್ ಆಸ್ ವಾಟ್? ಗ್ಲೋಬಲೈಸೇಷನ್. ನೆಕ್ಸ್ಟ್ ಒನ್ ಇಸ್ ಪ್ರೈವೇಟೈಸೇಷನ್. ಏನು ಪ್ರೈವೇಟೈಸೇಷನ್ ಅಂದ್ರೆ, ಅಂದಿನ ಕಾಲಘಟ್ಟಕ್ಕೆ ಮೆಜಾರಿಟಿ ಆಫ್ ದ ಸೆಕ್ಟಾರ್ಸ್ ಇನ್ ಇಂಡಿಯಾ ವರ್ ಡಾಮಿನೇಟೆಡ್ ಬೈ ದ ಗವರ್ಮೆಂಟ್. ಗವರ್ಮೆಂಟೇ ಹಲವಾರು ಸೆಕ್ಟಾರ್ಗಳನ್ನು ನೋಡ್ಕೊಳ್ತಾ ಇದ್ವು. ಅಂತಹ ಸಮಯದಲ್ಲಿ ಯಾಕೆ ಎಲ್ಲ ಬರ್ಡನ್ ಅನ್ನು ಗವರ್ಮೆಂಟೇ ತನ್ನ ಹೆಗಲ ಮೇಲೆ ಹಾಕೊಳ್ಬೇಕು? ಯಾಕೆ ನಾವೊಂದಷ್ಟು ಸೆಕ್ಟಾರ್ಗಳನ್ನ ಪ್ರೈವೇಟ್ ಪ್ಲೇಯರ್ಸಿಗೆ ಕೊಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡಬಾರ್ದು? ಹೆಚ್ಚು ಕೆಲಸಗಳು ಸಿಗುತ್ತವೆ, ಹೆಚ್ಚು ಪ್ರಾಫಿಟಬಿಲಿಟಿ ಆಗುತ್ತವೆ, ಹೆಚ್ಚು ಟ್ಯಾಕ್ಸ್ಗಳು ಸರ್ಕಾರಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ನಾವೊಂದು ಎಕ್ಸ್ಪೆರಿಮೆಂಟ್ ಅನ್ನ ಯಾಕೆ ಮಾಡಬಾರ್ದು ಅಂತ ಒಂದು ಐಡಿಯಾದ ಮುಖೇನ ಆಗಿ ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿರ್ತಕ್ಕಂಥದ್ದೇ ಪ್ರೈವೇಟೈಸೇಷನ್. ರೆಡ್ಯೂಸಿಂಗ್ ದ ಗವರ್ಮೆಂಟ್ ರೋಲ್ ಇನ್ ದ ಮಾರ್ಕೆಟ್. ಎಲ್ಲೆಲ್ಲಿ ಸರ್ಕಾರ ತನ್ನನ್ನು ತಾನೇ ಮೂಡಿಸ್ಕೊಂಡಿತ್ತು ಅಂತಹ ಜಾಗಗಳನ್ನು ಅವರು ಪ್ರೈವೇಟ್ ಪ್ಲೇಯರ್ಸಿಗೆ ಬಿಟ್ಟುಕೊಟ್ರು. ಇವತ್ತು ಎಡ್ಯುಕೇಷನ್ ಆಗಿರ್ಬೋದು, ಹೆಲ್ತ್ ಕೇರ್ ಆಗಿರ್ಬೋದು, ಸಣ್ಣ ಸಣ್ಣ ಸ್ಟಾರ್ಟಪ್ಗಳು ಇವತ್ತು ಸ್ಪೇಸ್ನಲ್ಲಿ ಕೂಡ ವರ್ಕ್ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಸ್ರೋ ಜೊತೆಗೆ ಕೊಲಾಬ್ರೇಷನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ, DRDO ಜೊತೆ ಕೊಲಾಬ್ರೇಷನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಪ್ರೈವೇಟ್ ಪ್ಲೇಯರ್ಸ್ ಇವತ್ತು ಭಾರತದಲ್ಲಿ ಬೆಳೆದು ನಿಂತಿದ್ದಾರೆ. ಅದರ ಎಲ್ಲ ಕ್ರೆಡಿಟ್ ಪ್ರೈವೇಟೈಸೇಷನ್ ಪಾಲಿಸಿಗೆ ಹೋಗಬೇಕು. ನೆಕ್ಸ್ಟ್ ಲಿಬರಲೈಸೇಷನ್. ಏನು ಲಿಬರಲೈಸೇಷನ್ ಅಂದ್ರೆ, ಹೆಸರೇ ಹೇಳ್ತಾ ಇದೆ ಲಿಬರಲ್. ಇಂಗ್ಲಿಷ್ನಲ್ಲಿ ಲಿಬರಲ್ ಅಂದ್ರೆ ಫ್ರೀಡಮ್ ಅಂತ ಅರ್ಥ. ಏನು ಫ್ರೀಡಮ್ ಅಂದ್ರೆ, ಯಾವುದೇ ಒಂದು ಲಿಬರಲ್ ಪಾಲಿಸಿಗಳನ್ನ ಇಟ್ಕೊಂಡು ಬಿಸ್ನೆಸ್ ಅನ್ನ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂತಹದಕ್ಕೆ ನಾವೇನಂತ ಕರಿತೀವಿ? ಲಿಬರಲೈಸೇಷನ್ ಅಂತ ಕರಿತೀವಿ. ಇಷ್ಟು ದಿನಗಳ ಕಾಲ ಹಲವಾರು ಲೈಸೆನ್ಸ್ಗಳನ್ನ ತಗೊಂಡು ಬಿಸ್ನೆಸ್ಗಳನ್ನ ನಡೆಸಬೇಕಾಗಿತ್ತು. ಭಾರತ ಒಂದು ರೀತಿಯ ಲೈಸೆನ್ಸ್ ರಾಜ್ ಆಗೋಗಿತ್ತು ಅಂದ್ರೆ ಅದು ತಪ್ಪಾಗೋದಿಲ್ಲ. ಅಂತಹ ಲೈಸೆನ್ಸ್ಗಳನ್ನ ಕಡಿಮೆ ಮಾಡಿ ಬಿಸ್ನೆಸ್
ಬಿಸ್ನೆಸ್ಗಳಿಗೆ ಮತ್ತೊಂದು ಹೇಳ್ಬೋದು, ಇದಕ್ಕೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡಿ ಹಲವಾರು ಆರ್ಗನೈಸೇಷನ್ಗಳಿಗೆ, ಪ್ರೈವೇಟ್ ಪ್ಲೇಯರ್ಗಳಿಗೆ ಹಲವಾರು ಬಿಸ್ನೆಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ದಾರಿ ಮಾಡಿಕೊಡ್ತು ಅಂದರೆ ಅದು ಲಿಬರಲೈಸೇಷನ್ ಇಂದ ಮಾತ್ರ ಮಕ್ಕಳೇ. ಏನು ಲಿಬರಲೈಸೇಷನ್? ನಾನು ಹೇಳಿದ ಹಾಗೆ ಹಲವಾರು ಲೈಸೆನ್ಸ್ಗಳನ್ನು ರೆಡ್ಯೂಸ್ ಮಾಡಿ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಮಾಡಲಿಕ್ಕೆ ದಾರಿಯನ್ನ ಸುಲಭ ಮಾಡಿಕೊಡ್ತಕ್ಕಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ? ಲಿಬರಲೈಸೇಷನ್ ಅಂತ ಕರಿತೀವಿ. ಸೊ ದ ನ್ಯೂ ಎಕನಾಮಿಕ್ ಪಾಲಿಸಿ ಕನ್ಸಿಸ್ಟೆಡ್ ಆಫ್ wide-ranging economic reforms aimed at creating more competitive environment and removing barriers to growth. So ಈ ಹೊಸ ಎಕನಾಮಿಕ್ ಪಾಲಿಸಿ ಭಾರತದ ಬಿಸ್ನೆಸ್ ಲ್ಯಾಂಡ್ಸ್ಕೇಪ್ ಅನ್ನೇ ಚೇಂಜ್ ಮಾಡಿತು. ಕಾಂಪಿಟೇಷನ್ಗಳು ಬರಕ್ ಶುರು ಮಾಡಿದ್ವು. ಡೊಮೆಸ್ಟಿಕ್ ಜೊತೆಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಗಳು ಕೂಡ ಭಾರತದಲ್ಲಿ ಎಸ್ಟಾಬ್ಲಿಷ್ ಆದವು. ಭಾರತದ ಗ್ರೋತಿಗೆ ಇದೊಂದು ಫೌಂಡೇಶನ್ ಆಯಿತು ಅಂದರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ನಮಗೆ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಲಿಬರಲೈಸೇಷನ್, ಇಂಡಸ್ಟ್ರಿಯಲ್ ಸೆಕ್ಟರ್ ರಿಫಾರ್ಮ್ಸ್. ಮೊದಲನೆಯದು ಅಬಾಲಿಷನ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್. ನಾನು ಹೇಳಿದ ಹಾಗೆ ಪ್ರೀ 1991 ನಮ್ಮ ದೇಶದಲ್ಲಿ ಯಾವುದಾದ್ರೂ ಇಂಡಸ್ಟ್ರಿಗಳು ಎಸ್ಟಾಬ್ಲಿಷ್ ಆಗಬೇಕು ಅಥವಾ ಬಿಸ್ನೆಸ್ಗಳು ಎಸ್ಟಾಬ್ಲಿಷ್ ಆಗಬೇಕು, ಫ್ಯಾಕ್ಟ್ರಿಗಳು ಎಸ್ಟಾಬ್ಲಿಷ್ ಆಗಬೇಕು ಅಂದರೆ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದ್ವು. ಸರ್ಕಾರದಿಂದ ಹಲವಾರು ಲೈಸೆನ್ಸ್ಗಳು ತಗೊಳ್ತಕ್ಕಂತಹ ಅವಶ್ಯಕತೆ ಇತ್ತು. ಆದರೆ ಪೋಸ್ಟ್ 1991 ಅಂತಹ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗಿನ ಅಬಾಲಿಷನ್ ಆಯಿತು, ಅಥವಾ ಆ ನಂಬರ್ ಆಫ್ ಲೈಸೆನ್ಸಸ್ ಏನು ತಗೊಳ್ಬೇಕಿತ್ತು ಅದು ಡ್ರಾಸ್ಟಿಕಲಿ ಕಡಿಮೆ ಆಯಿತು ಅಂದರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ವಾಸ್ ಅಬಾಲಿಷ್ ಫಾರ್ ಆಲ್ಮೋಸ್ಟ್ ಆಲ್ ಪ್ರಾಡಕ್ಟ್ ಕ್ಯಾಟಗರೀಸ್ ಎಕ್ಸೆಪ್ಟ್ ಆಲ್ಕೋಹಾಲ್, ಸಿಗರೆಟ್, ಹಜಾರ್ಡಸ್ ಕೆಮಿಕಲ್, ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಸಿವ್ಸ್, ಎಲೆಕ್ಟ್ರಾನಿಕ್ಸ್, ಏರೋಸ್ಪೇಸ್ ಮತ್ತು ಫಾರ್ಮಸ್ಯೂಟಿಕಲ್ಸ್. ಯಾವ ಸೆಕ್ಟರ್ಗಳಿಗೆ ಖಂಡಿತ ಲೈಸೆನ್ಸಿಂಗ್ ಬೇಕೇ ಬೇಕಾಗತ್ತೆ ಅಂತ ಇದೆಯೋ ಅಂಥ ಸೆಕ್ಟರ್ಗಳಿಗೆ ಮಾತ್ರ ಲೈಸೆನ್ಸಿಂಗ್ ಅನ್ನು ಇಟ್ಕೊಂಡು ಬೇರೆ ಎಲ್ಲ ಪ್ರಾಡಕ್ಟ್ ಕ್ಯಾಟಗರೀಸ್ಗೂ ಲೈಸೆನ್ಸನ್ನು ಅಬಾಲಿಷ್ ಮಾಡಿದ್ರು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡ್ತಕ್ಕಂತಹ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿದ್ರು. Next, de-reservation of small-scale industries. Many goods previously reserved for SSI were de-reserved, allowing larger enterprises to manufacture these products. ಪ್ರೀ 1991 ನಮ್ಮ ದೇಶದಲ್ಲಿ SSI ಅಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳ ಮೇಲೆ ಬಹಳ ಫೋಕಸ್ ಇತ್ತು. ಅದೇ ನಮ್ಮ ದೇಶಕ್ಕೆ ನಿಜವಾಗ್ಲೂ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡ್ತಕ್ಕಂತಹ ಪೊಟೆನ್ಷಿಯಲ್ ಇರೋ ಇಂಡಸ್ಟ್ರಿ ಅಂತ ಹಲವಾರು ಪೊಲಿಟಿಷಿಯನ್ಗಳು, ಪ್ರೈಮ್ ಮಿನಿಸ್ಟರ್ಗಳು ಭಾವಿಸಿದ್ರು. ಅದು ಸುಳ್ಳಾಯಿತು. ಸೊ ಪೋಸ್ಟ್ 1991 ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಅಂತಾನೆ ಇಟ್ಟದ್ದಂತಹ ಮ್ಯಾನ್ಯುಫ್ಯಾಕ್ಚರಿಂಗ್ ಕೆಪಾಸಿಟಿಗಳಾಗಿರ್ಬೋದು, ಪ್ರಾಡಕ್ಟ್ಗಳಾಗಿರ್ಬೋದು, ಸರ್ವಿಸ್ಗಳಿಗಾಗಿರ್ಬೋದು ಅದೆಲ್ಲವನ್ನು ಡಿರಿಸರ್ವ್ ಮಾಡಿ ಈಗ ಸೆಕ್ಟರ್ಗಳಿಗೆ ಯಾರು ಬೇಕಾದರೂ ಬಂದು ಪ್ರೊಡ್ಯೂಸ್ ಮಾಡ್ಬೋದು ಅಂತಕ್ಕಂತಹ ರೂಲ್ಗಳನ್ನು ತಂದರು. ನೆಕ್ಸ್ಟ್, ರೆಡ್ಯೂಸಿಂಗ್ ಪಬ್ಲಿಕ್ ಸೆಕ್ಟರ್ ಮೊನೋಪಲಿ. ಇದನ್ನು ನಾನು ಈಗ ತಾನೇ ಮಾತಾಡ್ತಾ ಇದ್ದೆ. 1991 ಮುಂಚೆ ನಮ್ಮ ದೇಶ ಸೋಷಿಯಲಿಸ್ಟ್ ಎಕಾನಮಿ ಆಗಿತ್ತು, ಕಮ್ಯುನಿಸ್ಟ್ ಎಕಾನಮಿ ಆಗಿತ್ತು. ದೇಶದ ಹಲವಾರು ಇಂಡಸ್ಟ್ರಿಯಲ್ ಸೆಕ್ಟಾರ್ಗಳನ್ನು ಬರೀ ಪಬ್ಲಿಕ್ ಸೆಕ್ಟಾರೇ ಆಕ್ಯುಪೈ ಮಾಡಿಕೊಂಡಿತ್ತು, ಗವರ್ಮೆಂಟೇ ಆಕ್ಯುಪೈ ಮಾಡಿಕೊಂಡಿತ್ತು. ಪ್ರೈವೇಟ್ ಪ್ಲೇಯರ್ಗಳ ಪಾರ್ಟಿಸಿಪೇಷನ್ ಬಹಳ ಬಹಳ ಕಡಿಮೆ ಇತ್ತು. ಪ್ರೈವೇಟ್ ಪ್ಲೇಯರ್ ಇದ್ದಿದ್ರೂ ಕೂಡ ಅವ್ರು ಯಾರೋ ಹೈಲಿ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ಡ್ ಪ್ರೈವೇಟ್ ಪ್ಲೇಯರ್ಗಳೇ ಆಗಿದ್ರು. ಈ ತರಹದ ಸಿಚುವೇಶನ್ ಅನ್ನ ಪೋಸ್ಟ್ 1991 ರಿಮೂವ್ ಮಾಡಿದ್ರು ಅಂದರೆ ಅದು ತಪ್ಪಾಗೋದಿಲ್ಲ. ಪಬ್ಲಿಕ್ ಸೆಕ್ಟಾರ್ಗಳಿಗೆ ಇದ್ದಂತಹ ಹಲವಾರು ಇಂಡಸ್ಟ್ರಿಗಳನ್ನು, ಹಲವಾರು ಬಿಸ್ನೆಸ್ ಆಪರ್ಚುನಿಟಿಗಳನ್ನು ಪ್ರೈವೇಟ್ ಸೆಕ್ಟಾರಿಗೂ ಕೊಟ್ಟರು. ಪ್ರೈವೇಟ್ ಸೆಕ್ಟಾರ್ಗಳು ಒಳಗೆ ಬರೋಕ್ಕೆ ಅನುಕೂಲವಾಯಿತು ಮತ್ತು ಪಬ್ಲಿಕ್ ಸೆಕ್ಟಾರಿನ ಮೊನೋಪಲಿಗಳು ರೆಡ್ಯೂಸ್ ಆಯಿತು. ಓನ್ಲಿ ಅಟಾಮಿಕ್ ಎನರ್ಜಿ ಜನರೇಷನ್ ಆ್ಯಂಡ್ ಸಮ್ ಕೋರ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಆಕ್ಟಿವಿಟೀಸ್ ರಿಮೈನ್ಡ್ ರಿಸರ್ವ್ಡ್. ಅಟಾಮಿಕ್ ಎನರ್ಜಿ ಮತ್ತು ರೈಲ್ವೇಸ್ ಅನ್ನು ಬಿಟ್ಟು ಮಿಕ್ಕಿದೆಲ್ಲ
ಎಲ್ಲವೂ ಕೂಡ ಪ್ರೈವೇಟ್ ಪ್ಲೇಯರ್ಗಳಿಗೆ ಓಪನ್ ಆಯಿತು. ಇವತ್ತಿನ ಕಾಲಘಟ್ಟಕ್ಕೆ ರೈಲ್ವೇಸ್ ಅಲ್ಲೂ ಕೂಡ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ ಅಂದ್ರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ನೆಕ್ಸ್ಟ್, ಮಾರ್ಕೆಟ್ ಡಿಟರ್ಮೈನ್ಡ್ ಪ್ರೈಸಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ದೇಶಕ್ಕೆ ಪ್ರೈವೇಟ್ ಪ್ಲೇಯರ್ಗಳು ಬರಬೇಕು ಅಂದರೆ ಅವರಿಗೆ ನಾವು ಪ್ರಾಫಿಟನ್ನು ಮಾಡ್ಕೊಳ್ತಕ್ಕಂತಹ ಅವಕಾಶಗಳನ್ನು ಕೊಡಬೇಕಾಗತ್ತೆ. ಅವರು ಪ್ರಾಫಿಟನ್ನು ಮಾಡಿಕೊಂಡಾಗ ಮಾತ್ರನೇ ಬಿಸ್ನೆಸ್ಗಳು ಸಸ್ಟೈನ್ ಆಗಲಿಕ್ಕೆ ಸಾಧ್ಯ. ಅವರು ಸಂಬಳಗಳು ಕೊಡೋದಾಗಿರ್ಬೋದು, ಎಕ್ಸ್ಟ್ರಾ ಡೈವರ್ಸಿಫಿಕೇಶನ್ ಆಗಿರ್ಬೋದು, ಎಕ್ಸ್ಟ್ರಾ ಬಿಸ್ನೆಸ್ಗಳ ಗ್ರೋತ್ ಆಗಿರ್ಬೋದು ಮಾಡಲಿಕ್ಕೆ ಸಾಧ್ಯ. ಗವರ್ಮೆಂಟ್ ಅವರಿಗೆ ಆಪರ್ಚುನಿಟಿಯನ್ನು ಕೊಟ್ಟುಬಿಟ್ಟು ಎಲ್ಲದರಲ್ಲೂ ಮೂಗು ತೂರಿಸಿದ್ರೆ, ಎಲ್ಲದರಲ್ಲೂ ಇಂಟರ್ಫಿಯರ್ ಆದರೆ ಅವರು ಬಿಸ್ನೆಸ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ವೇರ್ ಗವರ್ಮೆಂಟ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮಾರ್ಕೆಟ್ ಡಿಟರ್ಮೈನ್ಡ್ ಪ್ರೈಸಿಂಗ್. ಗವರ್ಮೆಂಟ್ ಯಾವುದೇ ಸ್ಲ್ಯಾಬ್ಗಳನ್ನು ಹಾಕಲಿಲ್ಲ, ನೀನು ಇಷ್ಟಕ್ಕೆ ಮಾರಬೇಕು, ಇಷ್ಟಕ್ಕೆ ಮಾರಬೇಕು ಅನ್ನೋ ರೂಲ್ಸ್ಗಳನ್ನು ತರಲಿಲ್ಲ. ಆನ್ ದ ಬೇಸಿಸ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈ ಯಾವುದು ರೀಸನಬಲ್ ಪ್ರೈಸಿಂಗ್ ಇದೆ ಆ ಪ್ರೈಸಿಂಗ್ಗಳನ್ನು ಇಟ್ಟು ನೀವು ಪ್ರಾಡಕ್ಟ್ಗಳನ್ನು ಮಾರ್ಕೊಳ್ಳಿ ಅನ್ನೋವಂಥ ಫ್ರೀಡಮ್ ಅನ್ನು ಪ್ರೈವೇಟ್ ಇಂಡಸ್ಟ್ರೀಸ್ಗೆ ಕೊಟ್ಟರು. ಅದನ್ನು ನಾವೇನಂತೀವಿ, ಮಾರ್ಕೆಟ್ ಡಿಟರ್ಮೈನ್ಡ್ ಪ್ರೈಸಿಂಗ್ ಅಂತ ಕರಿತೀವಿ. ಸೊ ಇನ್ ಮೋಸ್ಟ್ ಇಂಡಸ್ಟ್ರೀಸ್ the market was allowed to determine prices rather than government control, creating a more competitive environment. So moving ahead from here, next ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ಕು ಲಿಬರಲೈಸೇಷನ್, ಫೈನಾನ್ಷಿಯಲ್ ಸೆಕ್ಟಾರ್ ರಿಫಾರ್ಮ್ಸ್. ಓಕೆ, ಲಿಬರಲೈಸೇಷನಿನ ಇಂಡಸ್ಟ್ರಿಯಲ್ ಸೆಕ್ಟಾರ್ ರಿಫಾರ್ಮ್ಸ್ ಅನ್ನು ನೋಡಿದ್ವಿ. ಫೈನಾನ್ಷಿಯಲ್ ಸೆಕ್ಟಾರ್ನಲ್ಲಿ ಯಾವ ರಿಫಾರ್ಮ್ಗಳು ಆದವು? ಮೊದಲಿಗೆ reduced RBI control. So RBI's role shifted from regulator to facilitator, giving financial institutions more decision making autonomy. Ivattu kuda RBI is the head of all commercial banks. ಅದರಲ್ಲಿ ಯಾವುದೇ ಡೌಟು ಕೂಡ ಪಡಬೇಕಾಗಿಲ್ಲ, ಅದರಲ್ಲಿ ಯಾವುದೇ ಅನುಮಾನ ಅಥವಾ ಸಂಶಯ ಇಲ್ಲ. ಆದರೆ ಪ್ರೀ 1991 ಇವತ್ತಿನಿಗಿಂತ ಬಹಳಷ್ಟು ರೆಗ್ಯುಲೇಟರಿ ಚಾಲೆಂಜಸ್ಗಳಾಗಿರ್ಬೋದು, ಬಹಳಷ್ಟು ರೆಗ್ಯುಲೇಟರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು RBI ಕಡೆಯಿಂದಾನೇ ಕಮರ್ಷಿಯಲ್ ಬ್ಯಾಂಕ್ಸಿಗೆ ಬರ್ತಾ ಇತ್ತು. ಅದನ್ನು ಪೋಸ್ಟ್ 1991 ಚೇಂಜ್ ಮಾಡಿದ್ರು. RBIದು ಏನು ಮೊನಾಪಲಿ ಇತ್ತು, ಎಲ್ಲವೂ ಅವರದ್ದೇ ಕೇಳಬೇಕಿತ್ತು ಅನ್ನೋ ಏನು ಒಂದು ಕಂಡೀಷನ್ ಇತ್ತು, ಅದು ರೆಡ್ಯೂಸ್ ಆಯಿತು. ರೆಗ್ಯುಲೇಟರ್ ಅನ್ನೋ ರೋಲಿನಿಂದ RBI ಫೆಸಿಲಿಟೇಟರ್ ಅನ್ನಿಸ್ಕೊಳ್ತು. ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಹೆಚ್ಚೆಚ್ಚು ಅಟಾನಮಿ ಸಿಕ್ತು. ಅದಕ್ಕೆ ಇರ್ತಕ್ಕಂತಹ ಪ್ರೂಫೇ ನಮ್ಮ HDFC ಬ್ಯಾಂಕ್, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಡ್ಯೂಕ್ ಬ್ಯಾಂಕ್, ಹೀಗೆ ಹಲವಾರು ಪ್ರೈವೇಟ್ ಮತ್ತು ಫಾರಿನ್ ಬ್ಯಾಂಕ್, ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್ ಅಂದರೆ HSBC ಬ್ಯಾಂಕ್ ಮತ್ತು ನಮ್ಮ IDFC ಫಸ್ಟ್, ಹೀಗೆ ಹಲವಾರು ಪ್ರೈವೇಟ್ ಬ್ಯಾಂಕ್ಗಳು ಪೋಸ್ಟ್ 1991 ಭಾರತದಲ್ಲಿ ಎಸ್ಟಾಬ್ಲಿಷ್ ಆದವು. ನೆಕ್ಸ್ಟ್, ಬ್ರಾಂಚ್ ನೆಟ್ವರ್ಕ್ ಫ್ರೀಡಮ್. Banks meeting certain condition was given freedom to establish new branches without RBI approval. RBI ನ ಪರ್ಮಿಷನ್ ಇಲ್ಲದೆ ಹೊಸ ಬ್ರಾಂಚ್ಗಳನ್ನು ಬ್ಯಾಂಕ್ಗಳು ಎಸ್ಟಾಬ್ಲಿಷ್ ಮಾಡ್ಕೊಳ್ತಕ್ಕಂತಹ ಪರ್ಮಿಷನ್ ಅನ್ನ ಸರ್ಕಾರ ಕೊಡ್ತು. ನೆಕ್ಸ್ಟ್, ಪ್ರೈವೇಟ್ ಬ್ಯಾಂಕಿಂಗ್. ಈಗ ತಾನೇ ನಾನು ಇದರ ಬಗ್ಗೆ ಮಾತಾಡ್ತಾ ಇದ್ದೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೈವೇಟ್ ಸೆಕ್ಟಾರ್ ಬೋತ್ ಇಂಡಿಯನ್ ಅಂಡ್ ಫಾರಿನ್ ವಿತ್ ಫಾರಿನ್ ಇನ್ವೆಸ್ಟ್ಮೆಂಟ್ ಲಿಮಿಟ್ಸ್ ರೇಸ್ಡ್ ಅರೌಂಡ್ 74%. ಸೊ 100 ರೂಪಾಯಿನಲ್ಲಿ 74 ರೂಪಾಯಿಯಷ್ಟು ಫಾರಿನ್ ಇನ್ವೆಸ್ಟರ್ಸ್ ಭಾರತದ ಬ್ಯಾಂಕಿಂಗ್ ಮೇಲೆ ದುಡ್ಡನ್ನು ಹೂಡಬಹುದಿತ್ತು. ದಿಸ್ ಇಸ್ ಅ ಡ್ರಾಸ್ಟಿಕ್ ಚೇಂಜ್ ಟು ಇಂಪ್ರೂವ್ ಪ್ರೈವೇಟ್ ಬ್ಯಾಂಕಿಂಗ್ ಆ್ಯಂಡ್ ಫಾರಿನ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಇನ್ ಇಂಡಿಯಾ. ನೆಕ್ಸ್ಟ್, ಫಾರಿನ್ ಇನ್ವೆಸ್ಟ್ಮೆಂಟ್. ಸೊ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಲೈಕ್ ಮರ್ಚೆಂಟ್ ಬ್ಯಾಂಕರ್ಸ್, ಮ್ಯೂಚುವಲ್ ಫಂಡ್ಸ್ ಅಲೌಡ್ ಟು ಇನ್ವೆಸ್ಟ್ ಇನ್ ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಇದು ಕೂಡ ಆದಂಥದ್ದೇ ಪೋಸ್ಟ್ 1991. ಇವತ್ತು ನಾವು ಇಡೀ ವಿಶ್ವದಲ್ಲೇ ಒಂದು ಅತಿ ದೊಡ್ಡ ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ಅಂದರೆ ಅದು ಸುಳ್ಳಾಗೋದಿಲ್ಲ ಮಕ್ಕಳೇ. ಇವತ್ತು ನಾವು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ ಅಂದರೆ, ನಮ್ಮ ಕ್ರಿಕೆಟ್ ಪ್ಲೇಯರ್ಗಳು ರೋಹಿತ್ ಶರ್ಮಾ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು, KL ರಾಹುಲ್ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಮಹೇಂದ್ರ ಸಿಂಗ್ ಧೋನಿ ಅವರಾಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಅವರಾಗಿರ್ಬೋದು, ಹೀಗೆ ಹಲವಾರು ಕ್ರಿಕೆಟ್ ಪ್ಲೇಯರ್ಗಳು ಕೂಡ ನಮ್ಮ ಮ್ಯೂಚುವಲ್
ಮ್ಯೂಚುವಲ್ ಫಂಡ್ಸ್ ಸಹಿ ಹೇ ಅನ್ನೋ ಅಡ್ವರ್ಟೈಸ್ಮೆಂಟ್ಗಳ ಮುಖೇನ ಮ್ಯೂಚುವಲ್ ಫಂಡ್ಸ್ ಅನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆ ರೇಂಜಿಗೆ ನಮ್ಮ ದೇಶದಲ್ಲಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಫೈನಾನ್ಷಿಯಲ್ ರಿಫಾರ್ಮ್ಗಳಾಗಿರ್ಬೋದು ಬಂದು ನಿಂತಿದೆ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಲಿಬರಲೈಸೇಷನ್ ಟ್ಯಾಕ್ಸ್ ರಿಫಾರ್ಮ್ಸ್. ಏನು ಲಿಬರಲೈಸೇಷನ್ ಟ್ಯಾಕ್ಸ್ ರಿಫಾರ್ಮ್ಸ್ ಅಂದ್ರೆ, ನಾನು ಹೇಳಿದ ಹಾಗೆ ಪ್ರೀ 1991 ಭಾರತ ದೇಶದ ಟ್ಯಾಕ್ಸೇಷನ್ ಪಾಲಿಸಿಗಳು ಬಹಳ ಕೆಟ್ಟದಾಗಿದ್ವು ಅಂದ್ರೆ ಅದು ಒಂದು ರೀತಿಯ ಎಕ್ಸಾಜುರೇಷನ್ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅವತ್ತಿನ ಕಾಲಘಟ್ಟಕ್ಕೆ ಎಷ್ಟೊಂದು ಜನ ಟ್ಯಾಕ್ಸ್ ಕಟ್ತಾ ಇರಲಿಲ್ಲ, ಅಥವಾ ಟ್ಯಾಕ್ಸಿನ ಇವೇಷನ್ ಮಾಡ್ಕೊಳ್ಳಿಕ್ಕೆ ಹಲವಾರು ದಾರಿಗಳಿದ್ವು. ಇದನ್ನ ಕಡಿಮೆ ಮಾಡಿ ಒಂದು ರೀಸನಬಲ್ ಟ್ಯಾಕ್ಸೇಷನ್ ಪಾಲಿಸಿಯನ್ನ ನಮ್ಮ ದೇಶಕ್ಕೆ 1991 ನಂತರ ಕೊಡುಗೆಯಾಗಿ ಅಂದಿನ ಸರ್ಕಾರ ಕೊಡ್ತು ಅಂದ್ರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ಮೊದಲಿಗೆ ಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಸ್. ಏನು ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ವೆರಿ ಸಿಂಪಲ್, ಯಾವುದೇ ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಏನು ಇನ್ಕಮ್ ಟ್ಯಾಕ್ಸ್ ಅಂದ್ರೆ ವೆರಿ ವೆರಿ ಈಸಿ, ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್ ಈಸ್ ಆನ್ ಸೇಮ್ ಪರ್ಸನ್. ಏನು ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಮಕ್ಕಳೇ, ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್ ಇಸ್ ಆನ್ ದ ಸೇಮ್ ಪರ್ಸನ್. ಏನಿದರ ಅರ್ಥ? ನಾನು ಸಂಪಾದನೆ ಮಾಡ್ತೇನೆ, ಅದು ಸ್ಯಾಲರಿಯ ಮುಖಾಂತರ ಆಗಿರ್ಬೋದು, ಬಿಸ್ನೆಸ್ಸಿನ ಮುಖಾಂತರ ಆಗಿರ್ಬೋದು, ಅದರ್ ಸೋರ್ಸಸ್ ಆಗಿರ್ಬೋದು, ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಲಾಂಗ್ ಟರ್ಮ್ ಗೇನ್ಸ್ ಆಗಿರ್ಬೋದು. ನಾನು ಸಂಪಾದನೆ ಮಾಡಿ ನಾನೇ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ರೆ ಅದು ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಅಂತಹ ಡೈರೆಕ್ಟ್ ಟ್ಯಾಕ್ಸ್ಗಳಿಗೆ ಬಂದಂತಹ ರಿಫಾರ್ಮ್ಸೇ DTR ಅಥವಾ ಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಸ್. ಸೊ ಕಂಟಿನ್ಯೂಯಸ್ ರಿಡಕ್ಷನ್ ಇನ್ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಎನ್ಕರೇಜ್ ಸೇವಿಂಗ್ಸ್ ಅಂಡ್ ವಾಲಂಟರಿ ಡಿಸ್ಕ್ಲೋಜರ್ ಆಫ್ ಇನ್ಕಮ್. 1991 ಮುಂಚೆ ಒಂದಷ್ಟು ನ್ಯೂಸ್ ಪೇಪರ್ ರಿಪೋರ್ಟ್ಗಳಾಗಿರ್ಬೋದು, ಒಂದಷ್ಟು ಗೂಗಲ್ನ URL ಸೋರ್ಸಸ್ಗಳನ್ನು ನಂಬೋದಾಗಿದ್ರೆ ಭಾರತ ದೇಶದಲ್ಲಿ ಆಲ್ಮೋಸ್ಟ್ 85% ಟ್ಯಾಕ್ಸೇಷನ್ ಇತ್ತು ಅಂತ ಒಂದಷ್ಟು ರಿಪೋರ್ಟ್ಗಳು ಹೇಳುತ್ತವೆ. 100 ರೂಪಾಯಲ್ಲಿ ನಾನು 85 ರೂಪಾಯಿಯನ್ನ ಸರ್ಕಾರಕ್ಕೆ ಟ್ಯಾಕ್ಸಿನ ಮುಖಾಂತರ ಕಟ್ಟಿಬಿಡೋದಾದ್ರೆ ನನ್ನ ಸಂಸಾರವನ್ನ ನಾನು ಹೇಗೆ ನಡೆಸಬೇಕು? ಇದನ್ನ ಅರ್ಥ ಮಾಡಿಕೊಂಡಂತಹ ಸರ್ಕಾರ ಪೋಸ್ಟ್ 1991 ಟ್ಯಾಕ್ಸೇಷನ್ ರೇಟ್ಗಳನ್ನು ಕನ್ಸಿಡ್ರಬಲಿ ರೆಡ್ಯೂಸ್ ಮಾಡಿದ್ರು. ಯಾವಾಗ ಟ್ಯಾಕ್ಸೇಷನ್ ರೇಟ್ಗಳು ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತಹ ಸಮಯದಲ್ಲಿ ವಾಲಂಟರಿಯಾಗಿ ಜನ ಮುಂದೆ ಬರ್ತಾರೆ, ಅವ್ರಿಗಿರ್ತಕ್ಕಂತಹ ಇನ್ಕಮ್ಗಳನ್ನು ಡಿಸ್ಕ್ಲೋಸ್ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೂ ಕೂಡ IT ರೈಡ್ ಆಗುತ್ತೆ ಅನ್ನೋ ಭಯ ಇರುತ್ತೆ, ಅವರಿಗೂ ಕೂಡ ಯಾಕೆ ಬ್ಲ್ಯಾಕ್ ಮನಿ ಇಟ್ಕೊಂಡು ನಾವು ತಲೆಯನ್ನ ಕೆಡಿಸ್ಕೊಳ್ಬೇಕು ಅನ್ನೋಂಥ ಉದ್ವೇಗ ಇರುತ್ತೆ. ವಾಲಂಟರಿಯಾಗಿ ಇನ್ಕಮ್ ಅನ್ನ ಡಿಸ್ಕ್ಲೋಸ್ ಮಾಡ್ತಾರೆ, ಇನ್ಕಮ್ ಅನ್ನ ಡಿಸ್ಕ್ಲೋಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ಗಳನ್ನ ಕಟ್ತಾರೆ. ಟ್ಯಾಕ್ಸ್ ಕಟ್ಟತಕ್ಕಂತಹ ಬೇಸ್ ಜಾಸ್ತಿ ಆಗುತ್ತೆ, ಜನರಿಗೆ ಮತ್ತು ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ, ಸರ್ಕಾರಕ್ಕೆ ಹೆಚ್ಚು ಹೆಚ್ಚು ಕಲೆಕ್ಷನ್ ಆಗುತ್ತೆ. ದಟ್ ಇಸ್ ಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಸ್ ಮಕ್ಕಳೇ. ಇದು ಕಂಪನಿಗಳಲ್ಲೂ ಕೂಡ ಸತ್ಯ, ಇಂಡಿವಿಜುವಲ್ಸ್ ಅಂದ್ರೆ ನಾನು ನಿಮಗೂ ಕೂಡ ಇದು ಸತ್ಯವಾಗುತ್ತೆ. ಸೊ ಕಾರ್ಪೊರೇಷನ್ ಟ್ಯಾಕ್ಸ್ ರೇಟ್ಸ್ ಪ್ರೀವಿಯಸ್ಲಿ ವೆರಿ ಹೈ were gradually reduced to promote business growth and investment. ತದನಂತರ ಇಂಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಸ್. ಇವತ್ತಿನ ಕಾಲಘಟ್ಟಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಥವಾ GST. ಏನು ಇದರ ಅರ್ಥ? ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್ is on different people. Important definition. ಏನು ಇಂಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಸ್ ಅಂದ್ರೆ when the impact and incidence is on different people, ನಾವು ಅದಕ್ಕೇನಂತೀವಿ? ಇಂಡೈರೆಕ್ಟ್ ಟ್ಯಾಕ್ಸಸ್, GST ಅಂತ ಕರಿತೀವಿ. ಸೊ ಏನು ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್ ಇಸ್ ಆನ್ ಡಿಫರೆಂಟ್ ಪರ್ಸನ್ ಅಂದ್ರೆ, ನಾನು ಸಂಪಾದನೆ ಮಾಡ್ತೇನೆ ಆದ್ರೆ ನನ್ನ ಮಗ ಹೋಗಿ ಟ್ಯಾಕ್ಸ್ ಅನ್ನ ಕಟ್ತಾನೆ. ಹೇಗೆ ಸರ್, ನೀವ್ ಹೇಗೆ ಸಂಪಾದನೆ ಮಾಡಿ ಮಗ ಟ್ಯಾಕ್ಸ್ ಅನ್ನ ಕಟ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ನಿಮಗೆ ಅಪ್ಪ ಅಥವಾ ಅಮ್ಮ ಯಾರೇ ಆಗಿರ್ಬೋದು ಪಾಕೆಟ್ ಮಣಿಯನ್ನ ಕೊಡ್ತಾರೆ. ಪಾಕೆಟ್ ಮಣಿಯನ್ನ ನೀವು ಖರ್ಚು ಮಾಡ್ತೀರಾ. ದುಡ್ಡನ್ನ ಸಂಪಾದನೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಅಪ್ಪ
ಅಮ್ಮ. ಆದ್ರೆ ಪಾಕೆಟ್ ಮಣಿಯನ್ನ ಖರ್ಚು ಮಾಡಿ ಅದು ಚಾಕ್ಲೇಟ್ ತಿನ್ಲಿಕ್ಕಾಗಿರ್ಬೋದು, ಕ್ಯಾಂಟೀನ್ನಲ್ಲಿ ಪಲಾವ್ ಇಡ್ಲಿ ವಡೆ ತಿನ್ಲಿಕ್ಕಾಗಿರ್ಬೋದು, ಆಗ ನೀವು GST ಯನ್ನ ಕಟ್ಟಿರ್ತೀರಾ. ಅದನ್ನ ಖರ್ಚು ಮಾಡಿದಂತಹವರು ಮಕ್ಕಳಾಗಿರ್ತಾರೆ. ಇಂಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಸ್. ಸೊ ಹಲವಾರು ಇಂಡೈರೆಕ್ಟ್ ಟ್ಯಾಕ್ಸ್ ರಿಫಾರ್ಮ್ಗಳನ್ನ ಕೂಡ ಭಾರತ ದೇಶದಲ್ಲಿ ಪೋಸ್ಟ್ 1991 ಸರ್ಕಾರ ತರುತ್ತೆ. ಸೊ ರಿಫಾರ್ಮ್ ಆಫ್ ಟ್ಯಾಕ್ಸಸ್ ಲೆವಿಡ್ ಆನ್ ಕಮಾಡಿಟೀಸ್ ಟು ಫೆಸಿಲಿಟೇಟ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾಮನ್ ನ್ಯಾಷನಲ್ ಮಾರ್ಕೆಟ್ ಫಾರ್ ಗೂಡ್ಸ್ ಅಂಡ್ ಸರ್ವಿಸಸ್. ಮತ್ತೊಂದು ಇಂಟ್ರಡಕ್ಷನ್ ಆಫ್ GST ಇನ್ 2016 ಥ್ರೂ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಕ್ರಿಯೇಟಿಂಗ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಒನ್ ಮಾರ್ಕೆಟ್ ಸಿಸ್ಟಮ್. ಸೊ 2016ರಲ್ಲಿ ಬಿಲ್ಲೇನೋ ಅಮೆಂಡ್ಮೆಂಟ್ ಆಯಿತು ಸತ್ಯ, ಆದರೆ GST ಬಂದಂತಹ ದಿನ ಜುಲೈ 1st 2017. ಇವತ್ತಿಗೂ ನನಗದು ಜ್ಞಾಪಕ ಇದೆ. ಇಟ್ ವಾಸ್ ಅ ಸ್ಯಾಟರ್ಡೆ ನೈಟ್. ಸೊ ಸ್ಯಾಟರ್ಡೆ ನೈಟ್ ಮಿಡ್-ನೈಟ್ 12 ಗಂಟೆಗೆ ಈ ಒಂದು ಪಾಲಿಸಿಯನ್ನ ಸರ್ಕಾರ ಭಾರತ ದೇಶದಲ್ಲಿ ಲಾಗು ಮಾಡ್ತು, ಚಾಲ್ತಿ ಮಾಡ್ತು, ಶುರು ಮಾಡ್ತು. ಅಂದ್ರೆ ಅದು ತಪ್ಪಾಗೋದಿಲ್ಲ. ಸಿಂಪ್ಲಿಫಿಕೇಶನ್. ಇವತ್ತಿಗೂ ಕೂಡ ಇದೊಂದು ಆಂಬಿಗ್ವಿಟಿ ಅಂತಾನೆ ನಾನು ಹೇಳ್ತೀನಿ. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಹಲವಾರು ಜನರಿಗೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಒಂದು ಕಬ್ಬಿಣದ ಕಡಲೆ ಆಗಿ ಹೋಗಿದೆ. ಖಂಡಿತ ಆ ಥರ ಏನೂ ಇಲ್ಲ. ಹಲವಾರು ಆಡಿಟರ್ಗಳು ಈ ಕಬ್ಬಿಣದ ಕಡಲೆಯನ್ನೇ ಅವರ ಅಡ್ವಾಂಟೇಜ್ ಆಗಿ ಮಾಡ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ನಾವೆಲ್ಲ ಕಾಮರ್ಸ್ ವಿದ್ಯಾರ್ಥಿಗಳು, ನಾವೆಲ್ಲ ಕಾಮರ್ಸ್ ಪಾಠವನ್ನು ಕಲಿತಾ ಇರ್ತಕ್ಕಂತಹ ವ್ಯಕ್ತಿಗಳು, ನಮ್ಮ ಟ್ಯಾಕ್ಸನ್ನು ನಾವೇ ಫೈಲ್ ಮಾಡ್ಕೊಳ್ತಕ್ಕಂತಹ ನಾಲೆಡ್ಜ್ ನಮಗೆ ಇರಬೇಕು. ಖಂಡಿತ ಅಷ್ಟು ಸಿಂಪಲ್ ಆಗಿ ನಮ್ಮ ದೇಶದ ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ. ಅದರಲ್ಲೂ 1991ನ ಪ್ರಕಾರ ಮತ್ತಷ್ಟು ಸಿಂಪಲ್ ಆಯಿತು, ಅದರ ನಂತರ ಮತ್ತಷ್ಟು ಈಸಿ ಆಯಿತು ಅಂದರೆ ಅದು ಖಂಡಿತ ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗಾದರೆ ನೆಕ್ಸ್ಟು ಏನು ಕಲಿಯೋಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಲಿಬರಲೈಸೇಷನ್ ಫಾರಿನ್ ಎಕ್ಸ್ಚೇಂಜ್ ರಿಫಾರ್ಮ್ಸ್. ಏನು ಫಾರಿನ್ ಎಕ್ಸ್ಚೇಂಜ್ ರಿಫಾರ್ಮ್ಸ್ ಅಂದರೆ, ಯಾವಾಗಲೂ ತಿಳ್ಕೊಳ್ಳಿ, ಯಾವುದೇ ಒಂದು ದೇಶದಲ್ಲಿ ಆ ದೇಶದ ಕರೆನ್ಸಿಯ ವ್ಯಾಲ್ಯೂ ಹೇಗೆ ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು $1 ಇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ ಆಗಿ 83 ರೂಪೀಸ್ ಅಂತ ಇಟ್ಕೊಳ್ಳೋಣ. ಈ 83 ರೂಪೀಸನ್ನು ಯಾರು ಡಿಸೈಡ್ ಮಾಡಿದ್ರು, ಹೇಗೆ ಡಿಸೈಡ್ ಮಾಡಿದ್ರು? ನಮ್ಮ ದೇಶದಲ್ಲಿ ನಾವು ಒಂದು ವೆರಿ ಇಂಟ್ರೆಸ್ಟಿಂಗ್ ಮೆಥಡನ್ನು ಫಾಲೋ ಮಾಡ್ತೀವಿ. ಅದಕ್ಕೆ ನಾವು ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್ ಅಥವಾ ಡರ್ಟಿ ಫ್ಲೋಟ್ ರೇಟ್ ಅಂತ ಕರಿತೀವಿ. ಸೊ ನಮ್ಮ ದೇಶದಲ್ಲಿ $1 83 ರೂಪಾಯಿ ಅಂತ ಹೇಗೆ ಡಿಸೈಡ್ ಆಯಿತು? ನಾವು ಅದಕ್ಕೆ ಉಪಯೋಗಿಸ್ತಕ್ಕಂತಹ ಮಾಡೆಲ್ಲೇ ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್ ಅಥವಾ ಡರ್ಟಿ ಫ್ಲೋಟಿಂಗ್ ರೇಟ್ ಸಿಸ್ಟಮ್. ಓಕೆ, ಅಂದಿನ ಕಾಲಘಟ್ಟಕ್ಕೆ ನಾವು ಯಾವುದು ಉಪಯೋಗಿಸ್ತಾ ಇದ್ವಿ? ಓಕೆ, ಇವತ್ತಿನ ಕಾಲಘಟ್ಟಕ್ಕೇನೋ ಮಾರ್ಕೆಟ್ ಫೋರ್ಸಸ್ ಅನ್ನ ಕೂಡ ನಂಬ್ತೀವಿ. ಗವರ್ಮೆಂಟ್ ಕೂಡ ಇಂಟರ್ವೆನ್ಷನ್ ಮಾಡಿಕೊಂಡು ನಾವು ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್ ಅಥವಾ ಡರ್ಟಿ ಫ್ಲೋಟಿಂಗ್ ರೇಟ್, ಗವರ್ಮೆಂಟ್ ಯಾವ ರೀತಿಯಲ್ಲಿ ಇಂಟರ್ವೀನ್ ಆಗುತ್ತೆ, RBI ಮುಖೇನ ಇಂಟರ್ವೀನ್ ಆಗುತ್ತೆ. ಅವತ್ತಿನ ಕಾಲಘಟ್ಟಕ್ಕೆ ಭಾರತದ ವ್ಯಾಲ್ಯೂಯೇಷನ್ ಆಫ್ ರುಪೀಸ್ ಯಾವ ಲೆಕ್ಕದಲ್ಲಿ ಆಗ್ತಾ ಇತ್ತು? ಅವತ್ತಿನ ಕಾಲಘಟ್ಟಕ್ಕೆ ಸರ್ಕಾರವೇ ವ್ಯಾಲ್ಯೂಯೇಷನ್ ಅನ್ನ ಡಿಸೈಡ್ ಮಾಡ್ತಾ ಇದ್ರು. ಅದನ್ನ ನಾವು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಅಂದಿನ ಕಾಲಘಟ್ಟಕ್ಕೆ ಸರ್ಕಾರವೇ ರುಪೀಸಿನ ವ್ಯಾಲ್ಯೂಗಳನ್ನ ಡಿಸೈಡ್ ಮಾಡ್ತಾ ಇದ್ರು. ಪೋಸ್ಟ್ 1991 ಏನು ಫಾರೆಕ್ಸ್ ರಿಸರ್ವ್ಸ್ ಅಲ್ಲಿ ಹಲವಾರು ಆಂಬಿಗ್ವಿಟೀಸ್ ಇತ್ತು, ಹಲವಾರು ಪ್ರಾಬ್ಲಮ್ಗಳಿದ್ವು, ಹಲವಾರು ತೊಂದರೆಗಳಿದ್ವು. ಅವೆಲ್ಲವನ್ನು ನಿವಾರಿಸಲಿಕ್ಕೆ ಮೊದಲ ಸ್ಟೆಪ್ ಸರ್ಕಾರ ತಗೊಂಡಿದ್ದೆ ರುಪಿ ಡಿವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು. ಸೊ ಲಿಬರಲೈಸೇಷನ್ನಿನ ರುಪಿ ಡಿವ್ಯಾಲ್ಯೂಯೇಷನ್ ಅನ್ನ ಸರ್ಕಾರ ಯಾಕೆ ಮಾಡ್ತು? $1 ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇತ್ತು ಅಂದ್ರೆ ಸರ್ಕಾರ ಅದನ್ನೇನ್ ಮಾಡುತ್ತೆ, 120 ರೂಪಾಯಿ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ರುಪಿ ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಇಮ್ಮಿಡಿಯೇಟ್ ಡಿವ್ಯಾಲ್ಯೂಯೇಷನ್ ಆಫ್ ರುಪಿ ಅಗೇನ್ಸ್ಟ್ ದ ಫಾರಿನ್ ಕರೆನ್ಸೀಸ್ ಟು ರಿಸರ್ವ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. ನೆಕ್ಸ್ಟ್, ಮಾರ್ಕೆಟ್ ಡಿಟರ್ಮಿನೇಷನ್.
freeing the rupee value from government control to market based exchange rate. ಸೊ ಗವರ್ಮೆಂಟ್ ಕಂಟ್ರೋಲ್ ಮಾಡಿದ್ರೆ ಈ ತರ ಡಿವ್ಯಾಲ್ಯೂಯೇಷನ್ಗಳನ್ನ ಮಾಡ್ತಾನೆ ಇರ್ತಾರೆ. ಈ ತರ ಡಿವ್ಯಾಲ್ಯೂಯೇಷನ್ಗಳನ್ನ ಮಾಡಿದಾಗ ಎಕ್ಸ್ಪೋರ್ಟ್ಗಳು ಚೀಪ್ ಆಗುತ್ತವೆ, ಇಂಪೋರ್ಟ್ಗಳು ಕಾಸ್ಟ್ಲಿ ಆಗಿ ಹೋಗುತ್ತವೆ. ಆಗ ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ ಮೆನ್ಗಳು ಎಲ್ಲಿ ಹೋಗ್ಬೇಕು? ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಏನ್ ಮಾಡ್ತು? ಮಾರ್ಕೆಟ್ ಡಿಟರ್ಮಿನೇಷನ್ ಅಂತ ನಡೀತು. ಇದನ್ನ ನಾವು ಮತ್ತೊಂದು ಟರ್ಮ್ಸ್ ಅಲ್ಲಿ ಕರೆಯೋದಾದ್ರೆ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಕೂಡ ಕರಿತೀವಿ. ತದನಂತರ increased foreign exchange. So reforms led to significant increase in foreign exchange inflows. ಯಾವಾಗ ನಾವು ನಮ್ಮ ದೇಶವನ್ನ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅತ್ತ ಮೂವ್ ಮಾಡಿದ್ವಿ, ಹಲವಾರು ಫಾರಿನ್ ಇನ್ವೆಸ್ಟರ್ಗಳು ಭಾರತ ದೇಶಕ್ಕೆ ಬಂದ್ರು, ಭಾರತ ದೇಶದಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿದ್ರು, ಫಾರಿನ್ ಇನ್ಫ್ಲೋಸ್ ಕೂಡ ಏನಾದ್ವು? ಜಾಸ್ತಿ ಆದ್ವು. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನದು ಲಿಬರಲೈಸೇಷನ್, ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ರಿಫಾರ್ಮ್ಸ್. ಏನು ಲಿಬರಲೈಸೇಷನ್, ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ರಿಫಾರ್ಮ್ಸ್ ಅಂದ್ರೆ ಮೊದಲನೆಯದು ಡಿಸ್ಮ್ಯಾಂಟ್ಲಿಂಗ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್. ಏನು ಡಿಸ್ಮ್ಯಾಂಟ್ಲಿಂಗ್ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಅಂದ್ರೆ 1991 ಮುಂಚೆ ನಮ್ಮ ದೇಶದಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಬಹಳ 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 ಡಿಫಿಕಲ್ಟ್ ಪ್ರೊಸೀಜರ್ ಆಗಿತ್ತು. ಯಾವುದೋ ಒಂದು ಆರ್ಟಿಕಲ್ನಲ್ಲಿ ಅಥವಾ ಒಂದು ವಿಡಿಯೋದಲ್ಲಿ ನಾರಾಯಣ್ ಮೂರ್ತಿ ಸಾಹೇಬ್ರು, ಇನ್ಫೋಸಿಸ್ನ ನಾರಾಯಣ್ ಮೂರ್ತಿ ಸಾಹೇಬ್ರು ಹೇಳ್ತಾರೆ, ಅಂದಿನ ಕಾಲಕ್ಕೆ ನಾವು ಒಂದು ಕಂಪ್ಯೂಟರ್ ಅನ್ನ ಭಾರತ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಆಲ್ಮೋಸ್ಟ್ 2 3 ವರ್ಷಗಳ ಕಾಲ ಹಿಡಿಸ್ತಾ ಇತ್ತು ಅಂತ. ಅಷ್ಟು ಕಷ್ಟ ಇತ್ತು ಇಂಪೋರ್ಟ್ ಮಾಡ್ಕೊಳ್ತಕ್ಕಂತಹ ಪ್ರೊಸೀಜರು. ಆದ್ರೆ 1991 ರಿಫಾರ್ಮ್ಸ್ ನಂತರ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು, ಇಂಪೋರ್ಟ್ ಮಾಡಿಕೊಂಡು ಬಿಸ್ನೆಸ್ ನಡೆಸ್ತಕ್ಕಂಥದ್ದು ಬಹಳ ಸುಲಭವಾಯಿತು. ಯಾಕೆಂದ್ರೆ ದೇ ಡಿಸ್ಮ್ಯಾಂಟಲ್ಡ್ ಅಥವಾ ದೇ ರಿಮೂವ್ಡ್ ಆಲ್ ದ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್. ನೆಕ್ಸ್ಟ್ ಟ್ಯಾರಿಫ್ ರಿಡಕ್ಷನ್. ಏನು ಟ್ಯಾಕ್ಸ್ಗಳನ್ನ ಹೆಚ್ಚು ಹೆಚ್ಚು ಸರ್ಕಾರ ಕಲೆಕ್ಟ್ ಮಾಡ್ತಾ ಇತ್ತು ಅಂತ ಟ್ಯಾಕ್ಸ್ಗಳನ್ನ ಕೆಳಗೆ ಇಳಿಸಿದ್ರು. ಅಂತ ಟ್ಯಾಕ್ಸ್ಗಳನ್ನ ಕೆಳಗೆ ಇಳಿಸಿದಾಗ ಆ ಬಿಸ್ನೆಸ್ಗಳನ್ನ ಮಾಡ್ತಕ್ಕಂತಹ ವ್ಯಕ್ತಿಗಳು ಜಾಸ್ತಿ ಆದ್ರು. ಆ ಬಿಸ್ನೆಸ್ ಮಾಡ್ತಕ್ಕಂತಹ ವ್ಯಕ್ತಿಗಳು ಜಾಸ್ತಿ ಆದಾಗ ಪ್ರಾಫಿಟಬಿಲಿಟಿ ಜಾಸ್ತಿ ಆಯಿತು, ಕೆಲಸಗಳು ಜಾಸ್ತಿ ಆಯಿತು, ಪ್ರಾಡಕ್ಟ್ನ ಅವೈಲಬಿಲಿಟಿ ಕೂಡ ದೇಶದಲ್ಲಿ ಏನಾಯಿತು? ಜಾಸ್ತಿ ಆಯಿತು. ಅದಕ್ಕೆ ನಾವೇನಂತ ಕರಿತೀವಿ? ಟ್ಯಾರಿಫ್ ರಿಡಕ್ಷನ್ ಅಂತ ಕರಿತೀವಿ. ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ಟ್ಯಾರಿಫ್ ರೇಟ್ಸ್ ಟು ಮೇಕ್ ಇಂಪೋರ್ಟ್ಸ್ ಮೋರ್ ಅಫೋರ್ಡಬಲ್ ಅಂಡ್ ಇನ್ಕ್ರೀಸ್ ಕಾಂಪಿಟೇಷನ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್. ನೆಕ್ಸ್ಟ್ ರಿಮೂವಲ್ ಆಫ್ ಇಂಪೋರ್ಟ್ ಲೈಸೆನ್ಸಿಂಗ್. ಸೊ ಇಂಪೋರ್ಟ್ ಬಿಸ್ನೆಸ್ಗಳನ್ನ ಮಾಡಲಿಕ್ಕೆ ಯಾವ ಯಾವ ಲೈಸೆನ್ಸ್ಗಳು ಬೇಕಿದ್ವು ಅವೆಲ್ಲವನ್ನು ರಿಮೂವ್ ಮಾಡಲಿಕ್ಕೆ ಶುರು ಮಾಡಿದ್ರು. ಅಟ್ಲೀಸ್ಟ್ ಕಡಿಮೆ ಆದ್ರೂ ಮಾಡಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾವೇನಂತ ಕರಿತೀವಿ? ರಿಮೂವಲ್ ಆಫ್ ಇಂಪೋರ್ಟ್ ಲೈಸೆನ್ಸಿಂಗ್. Next, export promotion. Export duties were removed to increase position or competitive position of Indian goods in the international markets, encouraging export oriented growth. So ಭಾರತ ದೇಶದಿಂದ ಏನು ಹಲವಾರು ಸರಕುಗಳು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದ್ವು ಅದನ್ನ ಜಾಸ್ತಿ ಮಾಡಿದ್ರು. ಎಕ್ಸ್ಪೋರ್ಟ್ಗಳಿಗೆ ಇದ್ದಂತಹ ಟ್ಯಾರಿಫ್ಗಳಾಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಲೈಸೆನ್ಸಿಂಗ್ ಆಗಿರ್ಬೋದು, ಇದೆಲ್ಲವನ್ನು ರೆಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ರೆಡ್ಯೂಸ್ ಮಾಡಿದಾಗ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಗ್ರೋತ್ ನಮ್ಮ ದೇಶದಲ್ಲಿ ಆಯ್ತು ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಪ್ರೈವೇಟೈಸೇಷನ್, ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟಾರ್. ಮೊದಲಿಗೆ ನಾವು ಪ್ರೈವೇಟೈಸೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಏನು ಪ್ರೈವೇಟೈಸೇಷನ್ ಅಂದ್ರೆ? ಯಾವುದೇ ಒಂದು ದೇಶದಲ್ಲಿ, ಐ ರಿಪೀಟ್, ಯಾವುದೇ ಒಂದು ದೇಶದಲ್ಲಿ ಸರ್ಕಾರ ತನ್ನ ಇನ್ವಾಲ್ವ್ಮೆಂಟ್ ಅನ್ನ ಕಡಿಮೆ ಮಾಡೋದು ಅಥವಾ ಪೂರ್ತಿ ಸರ್ಕಾರ ಇನ್ವಾಲ್ವೇ ಆಗದೆ ಆ ಸೆಕ್ಟಾರ್ಗಳನ್ನ ಪ್ರೈವೇಟ್ ಪ್ಲೇಯರ್ಸ್ಗೆ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂತಹ ಪ್ರೊಸೀಜರ್ ಅನ್ನ ನಾವೇನಂತ ಕರಿತೀವಿ? ಪ್ರೈವೇಟೈಸೇಷನ್ ಅಂತ ಕರಿತೀವಿ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು?
ಇಷ್ಟು ವರ್ಷಗಳ ಕಾಲ ಸರ್ಕಾರದ ಅಧೀನದಲ್ಲಿದ್ದಂತಹ ಇಂಡಸ್ಟ್ರಿಗಳನ್ನ ಸರ್ಕಾರ ಬೇರೆ ಅಂದ್ರೆ ಪ್ರೈವೇಟ್ ಪ್ಲೇಯರ್ಸ್ಗಳಿಗೆ ತನ್ನ ಶೇರುಗಳನ್ನ ಮಾರಿಬಿಟ್ಟು ಅವರಿಗೆ ನೀವು ಇಲ್ಲಿ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ಕೊಡ್ತಕ್ಕಂತಹ ಅವಕಾಶಕ್ಕೆ ನಾವೇನಂತ ಕರಿತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇದಕ್ಕೆ ನಮ್ಮ ರೀಸೆಂಟ್ ಡೇಸ್ ಅಲ್ಲಿ ಒಂದು ಅತ್ಯದ್ಭುತವಾದ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಮ್ಮ ಏರ್ ಇಂಡಿಯಾ. ಸೊ ಏರ್ ಇಂಡಿಯಾ ಮುಂಚೆ ಭಾರತ ಸರ್ಕಾರದ ಅಧೀನದಲ್ಲಿತ್ತು. ಭಾರತ ಸರ್ಕಾರ ಅದರ ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅನ್ನ ಮಾಡಿ ಈಗ ಅದನ್ನ ಟಾಟಾ ಕಂಪನಿಯವರಿಗೆ ಬಿಟ್ಕೊಟ್ಟಿದ್ದಾರೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಿಸ್ಇನ್ವೆಸ್ಟ್ಮೆಂಟ್. ಸೊ ವಾಟ್ ಇಸ್ ಡಿಸ್ಇನ್ವೆಸ್ಟ್ಮೆಂಟ್? ರೆಡ್ಯೂಸಿಂಗ್ ದ ಪಬ್ಲಿಕ್ ಸೆಕ್ಟಾರ್ ಶೇರ್ಸ್ and converting and selling them to the private sector. ನಾವು ಅದನ್ನೇನಂತ ಕರಿತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಆದರೆ ಇಲ್ಲಿ ಒಂದು ಕ್ಯಾಚ್ ಏನು ಅಂದ್ರೆ, ಕೆಲವು ಕಾಲ ಅಥವಾ ಕೆಲವು ಕಂಪನಿಗಳಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಮೆಜಾರಿಟಿ ಶೇರ್ಸ್ ಅನ್ನ ತನ್ನ ಕೈಯಲ್ಲೇ ಇಟ್ಕೊಂಡು ಮೈನಾರಿಟಿ ಶೇರ್ಸ್ ಅಂದ್ರೆ 100% ಅಲ್ಲಿ 51% ಪಬ್ಲಿಕ್ ಅಂದ್ರೆ ಸರ್ಕಾರದ ಹತ್ರ ಇರುತ್ತೆ, 49% ಪ್ರೈವೇಟ್ ಪ್ಲೇಯರ್ಗಳಿಗೆ ಸರ್ಕಾರ ಮಾರಿಬಿಡ್ತಾರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಮೊದಲನೆಯದು ಗವರ್ಮೆಂಟ್ ವಿತ್ಡ್ರಾವಲ್. Privatization involved withdrawal of government from ownership and management of ಪಬ್ಲಿಕ್ ಸೆಕ್ಟಾರ್ ಕಂಪನೀಸ್. ಸೊ ಎಲ್ಲೆಲ್ಲಿ ಪಬ್ಲಿಕ್ ಸೆಕ್ಟಾರ್ ಕಂಪನಿಗಳಲ್ಲಿ ಗವರ್ಮೆಂಟ್ನ ಆಡಳಿತ ಇತ್ತು ಅದನ್ನೆಲ್ಲ ಏನ್ ಮಾಡಿದ್ರು, ಪ್ರೈವೇಟ್ಗೆ ಕನ್ವರ್ಟ್ ಮಾಡಿದ್ರು. ಎಕ್ವಿಟಿ ಸೇಲ್, ನಾನು ಈಗಾಗಲೇ ಹೇಳಿದ ಹಾಗೆ 51% ಶೇರುಗಳನ್ನ ಸರ್ಕಾರ ತನ್ನ ಅಧೀನದಲ್ಲೇ ಇಟ್ಕೊಂಡಿರುತ್ತೆ, 49% ಅಷ್ಟು ಶೇರುಗಳನ್ನ ಏನ್ ಮಾಡ್ತಾರೆ, ಪ್ರೈವೇಟ್ ಪ್ಲೇಯರ್ಗಳಿಗೆ ಮಾಡ್ತಾರೆ. ಸೊ ಡಿಸ್ಇನ್ವೆಸ್ಟ್ಮೆಂಟ್ ಇನ್ವಾಲ್ವ್ ಸೆಲ್ಲಿಂಗ್ part of public sector enterprises equity to the public and private investors to improve ಫೈನಾನ್ಷಿಯಲ್ ಡಿಸಿಪ್ಲಿನ್. ನೆಕ್ಸ್ಟ್ ಮಾಡರ್ನೈಸೇಷನ್. ಸೊ ಯಾವ ಯಾವ ಹೊಸ ಟೆಕ್ನಾಲಜಿ ಬೇಕು, ಎಂಪ್ಲಾಯೀಸ್ಗಳನ್ನ ಹೇಗೆ ಅಪ್ಸ್ಕಿಲ್ ಮಾಡಬೇಕು, ಎಂಪ್ಲಾಯಿಗಳನ್ನ ಹೇಗೆ ಅಪ್ಗ್ರೇಡ್ ಮಾಡಬೇಕು, ಇದನ್ನೆಲ್ಲ ಏನಂತ ಕರೀತಾರೆ, ಮಾಡರ್ನೈಸೇಷನ್ ಅಂತ ಕರೀತಾರೆ. ಮತ್ತು ಆನ್ಯುವಲ್ ಟಾರ್ಗೆಟ್. ಸೊ ಗವರ್ಮೆಂಟ್ ಸೆಟ್ಸ್ ಅನ್ ಆನ್ಯುವಲ್ ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ to with varying degrees of success in meeting these financial goals. ಸೊ ಸರ್ಕಾರ ಹಲವಾರು ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ಗಳನ್ನ ಸೆಟ್ ಮಾಡ್ತಾರೆ. ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ಗಳನ್ನ ಸೆಟ್ ಮಾಡಿ ಅವರ ಫೈನಾನ್ಷಿಯಲ್ ಗೋಲ್ಸ್ ಅನ್ನ ಅಚೀವ್ ಮಾಡ್ಕೊಳ್ಳೋ ಕಡೆ ಫೋಕಸ್ ಮಾಡ್ತಾರೆ. ಇದನ್ನ ನಾವೇನ್ ಕರಿತೀವಿ, ಪ್ರೈವೇಟೈಸೇಷನ್, ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಪಬ್ಲಿಕ್ ಸೆಕ್ಟಾರ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ನವರತ್ನಾಸ್ ಅಂಡ್ ಪಬ್ಲಿಕ್ ಎಂಟರ್ಪ್ರೈಸ್ ಪಾಲಿಸೀಸ್. ಮೊದಲನೆಯದು ಮಹಾರತ್ನಾಸ್. ಏನು? ಟಾಪ್ ಟೈರ್ ಪಬ್ಲಿಕ್ ಎಂಟರ್ಪ್ರೈಸಸ್ ವಿತ್ ಗ್ರೇಟೆಸ್ಟ್ ಅಟಾನಮಿ ಇನ್ಕ್ಲೂಡಿಂಗ್ IOC, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, SAIL ಅಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. These companies received maximum operational and financial freedom. ಸೊ ಇಷ್ಟು ಕಂಪನಿಗಳು ಸರ್ಕಾರದ ಅಧೀನದಲ್ಲಿದ್ವು, ಎಲ್ಲವನ್ನೂ ಸರ್ಕಾರವೇ ಡಿಸೈಡ್ ಮಾಡ್ತಾ ಇತ್ತು. ಇದರಿಂದ ಆಚೆ ತರಬೇಕು ಅನ್ನೋ ನಿರ್ಧಾರವನ್ನ ಪೋಸ್ಟ್ 1991 ಸರ್ಕಾರ ತೆಗೆದುಕೊಳ್ತು. ಆ ಥರ ನಿರ್ಧಾರ ತೆಗೆದುಕೊಂಡಾಗ ಈ ಕಂಪನಿಗಳಿಗೆ ಮತ್ತಷ್ಟು ಫ್ರೀಡಮ್ ಅನ್ನ ಕೊಟ್ಟು, ಮತ್ತಷ್ಟು ಫೈನಾನ್ಷಿಯಲ್ ಅಟಾನಮಿಯನ್ನ ಕೊಟ್ಟು, ನಿಮ್ಮ ಸ್ಟ್ರಕ್ಚರ್ ಅನ್ನ ನೀವೇ ಮಾಡಿಕೊಳ್ಳಿ, ನಿಮ್ಮ ಬೆಳವಣಿಗೆಗೆ ನೀವೇ ದಾರಿಯನ್ನ ತೋರ್ಕೊಳ್ಳಿ ಅಂತ ಬಿಟ್ಟು ಕೊಟ್ಟಾಗ ಇವತ್ತು ಈ ಕಂಪನಿಗಳು ದೇಶದ ಮಹಾರತ್ನಗಳಾಗಿ ನಿಂತಿವೆ ಅಂದ್ರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ನೆಕ್ಸ್ಟ್ ನವರತ್ನಾಸ್, ಸೆಕೆಂಡ್ ಟಿಯರ್ ಎಂಟರ್ಪ್ರೈಸಸ್. ಸೊ ಫಸ್ಟ್ ಟಿಯರ್ ಎಂಟರ್ಪ್ರೈಸಸ್ ಅನ್ನ ನಾವು ಮಹಾರತ್ನ ಅಂತ ಕರೀದ್ರೆ, ಸೆಕೆಂಡ್ ಟಿಯರ್ ಎಂಟರ್ಪ್ರೈಸಸ್ ಅನ್ನ ನಾವೇನಂತ ಕರಿತೀವಿ, ನವರತ್ನ ಅಂತ ಕರಿತೀವಿ. ವಿತ್ ಸಿಗ್ನಿಫಿಕೆಂಟ್ ಅಟಾನಮಿ ಇನ್ಕ್ಲೂಡಿಂಗ್ ನಮ್ಮ ಬೆಂಗಳೂರಿನ HAL, Mahanagar Telephone Nigam Limited. These companies were given greater managerial and operational efficiency ಮತ್ತು ಕೆಪಾಸಿಟಿ. ನೆಕ್ಸ್ಟ್ ಮಿನಿ ರತ್ನಾಸ್ ಅಂದ್ರೆ ಥರ್ಡ್ ಟೈರ್
ಪ್ರಾಫಿಟಬಲ್ ಎಂಟರ್ಪ್ರೈಸ್. ಫಸ್ಟ್ ಟೈರ್ ಮಹಾರತ್ನ, ಸೆಕೆಂಡ್ ಟೈರ್ ನವರತ್ನ ಮತ್ತು ಥರ್ಡ್ ಟೈರ್ನ ನಾವೇನಂತ ಕರಿತೀವಿ, ಮಿನಿ ರತ್ನ ಅಂತ ಕರಿತೀವಿ. ಸೊ ದೀಸ್ ಎಂಟರ್ಪ್ರೈಸಸ್ ಇನ್ಕ್ಲೂಡಿಂಗ್ BSNL, Airport Authority of India, Indian Railway Catering and Tourism Corporation were given with modern operational freedom. ಇದೆಲ್ಲವೂ ಕೂಡ ಪ್ರೈವೇಟೈಸೇಷನ್ನ ಒಂದು ಭಾಗ ಅಂದ್ರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್, ಗ್ಲೋಬಲೈಸೇಷನ್, ಇಂಟಿಗ್ರೇಷನ್ ವಿತ್ ದ ವರ್ಲ್ಡ್ ಇಕಾನಮಿ. ನಾನಿವಾಗಲೇ ಹೇಳಿದ ಹಾಗೆ ಇಡೀ ವಿಶ್ವವನ್ನ ಒಂದು ಸಣ್ಣ ಹಳ್ಳಿಯ ಲೆನ್ಸಿನಲ್ಲಿ ನೋಡ್ತಕ್ಕಂತಹ ಪ್ರಕ್ರಿಯೆಯನ್ನ ನಾವು ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಸೊ ಏನು ಗ್ಲೋಬಲೈಸೇಷನ್ ಅಂದ್ರೆ, ಇಡೀ ವಿಶ್ವವನ್ನ ಒಂದು ಹಳ್ಳಿಯ ರೀತಿ ನೋಡಿ, ಅದನ್ನ ಒಂದು ಹಳ್ಳಿಯ ರೀತಿ ಎಲ್ಲ ದೇಶಗಳು ಬಿಸ್ನೆಸ್ ಮಾಡ್ಬೋದಾದಂತಹ ಅವಕಾಶಗಳು ಕ್ರಿಯೇಟ್ ಆಗೋದಕ್ಕೆ ನಾವೇನಂತೀವಿ, ಗ್ಲೋಬಲೈಸೇಷನ್ ಅಂತೀವಿ. ಸೊ ಇಂಟಿಗ್ರೇಷನ್ ವಿತ್ ವರ್ಲ್ಡ್ ಎಕಾನಮಿ ಭಾರತ ಹೇಗೆ ಮಾಡ್ತು? ಮೊದಲನೆಯದು ಇಕನಾಮಿಕ್ ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಆಫ್ ಇಂಡಿಯನ್ ಎಕಾನಮಿ ವಿತ್ ದ ವರ್ಲ್ಡ್ ಇಕಾನಮಿ. ಹಲವಾರು ವೆಸ್ಟರ್ನ್ ಕಂಟ್ರಿಗಳು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅನ್ನ ಫಾಲೋ ಮಾಡ್ತಾ ಇದ್ರು. ಭಾರತದ ಸ್ಟಾಕ್ ಮಾರ್ಕೆಟ್ಗಳನ್ನ ಕೂಡ ವೆಸ್ಟರ್ನ್ ವರ್ಲ್ಡ್ ನ ತರ ಇಂಪ್ರೂವ್ ಮಾಡಿದ್ರು, ಸೆಬಿಯನ್ನ ಮತ್ತಷ್ಟು ಬಲಪಡಿಸಿದ್ರು. ತದನಂತರ ವೆಸ್ಟ್ ಅಲ್ಲಿ ಹೇಗೆ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅನ್ನ ಫಾಲೋ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಭಾರತ ದೇಶದಲ್ಲೂ ಕೂಡ ರುಪಿನ ವ್ಯಾಲ್ಯೂಯೇಷನ್ನಿಗೆ ಅದು ಹೇಗೆ ಪ್ರೈಸಸ್ ಗಳನ್ನ ಡಿಸೈಡ್ ಮಾಡಬಹುದು ಅನ್ನೋ ಒಂದು ಸ್ಟ್ರಕ್ಚರಿಗೆ ಹಲವಾರು ಚೇಂಜಸ್ ಗಳನ್ನ ತಂದ್ರು. ರುಪಿಯ ಕರೆನ್ಸಿಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದ್ರು. ಎಕನಾಮಿಕ್ ಇಂಟಿಗ್ರೇಷನ್, ದೇ ಕ್ರಿಯೇಟೆಡ್ ನೆಟ್ವರ್ಕ್ಸ್, activities that transcended economic, social and geographical boundaries. Next, global opportunities, opening access to global markets, high technology and opportunities for Indian industries to become important international players. ಈ ಗ್ಲೋಬಲೈಸೇಷನ್ ಇನ ಒಂದು ಫ್ರೂಟ್ಗಳೇ ನಮ್ಮ ಇನ್ಫೋಸಿಸ್, ವಿಪ್ರೋ, ರಿಲಯನ್ಸ್ ಇಂಡಸ್ಟ್ರೀಸ್ ಇವೆಲ್ಲವೂ ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ ಮಕ್ಕಳೇ. ಯಾವಾಗ ನಮ್ಮ ದೇಶವನ್ನ ಗ್ಲೋಬಲೈಸೇಷನ್ ಅತ್ತ ನಮ್ಮ ಸರ್ಕಾರ ಕೊಂಡು ಹೋಯಿತು, ಅವತ್ತಿಗೆ ನಮ್ಮ ದೇಶದ ಎಲ್ಲ ಡೊಮೆಸ್ಟಿಕ್ ಫರ್ಮ್ಗಳಿಗೂ ಹೈ ಟೆಕ್ನಾಲಜಿ ಸಿಕ್ತು, ಬೆಟರ್ ಆಪರ್ಚುನಿಟಿಗಳು ಸಿಕ್ಕಿದ್ವು, ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಶುರುವಾದ್ವು. ಇವತ್ತು ನಾವು ನಮ್ಮ ಸುತ್ತಮುತ್ತಲು ಏನು ಈ ಟೆಕ್ನಾಲಜಿಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಬೆಸ್ಟ್ ಲೈಫ್ ಸ್ಟೈಲ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ, ಇವೆಲ್ಲವೂ ಕೂಡ ಇಟ್ ಇಸ್ ಫ್ರೂಟ್ಸ್ ಆಫ್ ಗ್ಲೋಬಲ್ ಆಪರ್ಚುನಿಟೀಸ್ ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ ಮಕ್ಕಳೇ. ನೆಕ್ಸ್ಟ್, ಬಾರ್ಡರ್ಲೆಸ್ ವರ್ಲ್ಡ್. ನಾನು ಹೇಳಿದ ಹಾಗೆ ಯಾವುದೋ ಒಂದು ಕಂಪನಿ ಸಿಂಗಪೂರಿನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಭಾರತ ದೇಶದಲ್ಲಿ ತನ್ನ ಬಿಸ್ನೆಸ್ ಅನ್ನ ನಡೆಸಬಹುದು. ಮತ್ಯಾವುದೋ ಕಂಪ್ನಿ ಬೇರೆ ಯಾವುದೋ ದೇಶದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಭಾರತದಲ್ಲಿ ಬಿಸ್ನೆಸ್ ನಡೆಸಬಹುದು. ಭಾರತದಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಬೇರೆ ದೇಶಗಳಿಗೆ ಹೋಗಿ ಬಿಸ್ನೆಸ್ ನಡೆಸಬಹುದು. ಇವೆಲ್ಲವನ್ನು ನಾವೇನಂತ ಕರಿತೀವಿ, ಬಾರ್ಡರ್ಲೆಸ್ ವರ್ಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಇಂಟರ್ ಡಿಪೆಂಡೆನ್ಸ್, ಎಸ್ಟಾಬ್ಲಿಷಿಂಗ್ ಗ್ರೇಟರ್ ಇಂಟರ್ ಡಿಪೆಂಡೆನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಅದರ್ ಕಂಟ್ರೀಸ್ ಥ್ರೂ ಟ್ರೇಡ್, ಇನ್ವೆಸ್ಟ್ಮೆಂಟ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್. ಇವತ್ತಿನ ಕಾಲಘಟ್ಟಕ್ಕೆ ನಾವು ಅಮೇರಿಕಾದಲ್ಲಿ ಯಾವ ಟೈಮಲ್ಲಿ ಟೆಕ್ನಾಲಜಿ ರಿಲೀಸ್ ಆಗುತ್ತೆ ಅದೇ ಟೈಮಲ್ಲೇ ಇಂಡಿಯಾದಲ್ಲಿ ಕೂಡ ಟೆಕ್ನಾಲಜಿ ಅವೈಲಬಲ್ ಇರುತ್ತೆ. ನಾವೊಂದು 40-50 ವರ್ಷಗಳ ಹಿಂದೆ ಯೋಚನೆ ಮಾಡಿದ್ರೆ ದಟ್ ವಾಸ್ ನಾಟ್ ದ ಕೇಸ್. ಅಮೇರಿಕಾಗೆ ಯಾವಾಗಲೂ ವಾಷಿಂಗ್ ಮಿಷಿನ್ ಬಂದಿತ್ತು, ಇಂಡಿಯಾಗೆ ವಾಷಿಂಗ್ ಮಿಷಿನ್ ಬಂದಿದ್ದೆ ಲೇಟ್ 1980s. ಟಿವಿಗಳನ್ನ ಅಮೇರಿಕನ್ಸ್ ಯಾವುದೋ ಕಾಲಕ್ಕೆ ಉಪಯೋಗಿಸ್ತಾ ಇದ್ರು. ನಮ್ಮ ದೇಶದಲ್ಲಿ ನಾವು ಟಿವಿ ಅನ್ನೋ ಕಾನ್ಸೆಪ್ಟ್ ಅನ್ನ ಕೇಳಿದ್ದೆ ಲೇಟ್ 1980s ಅಥವಾ ಅರ್ಲಿ 1990s. ಆ ಕಾಲಘಟ್ಟಕ್ಕೆ ನಮ್ಮ ದೇಶದಲ್ಲಿ ಯಾವುದೇ ಟೆಕ್ನಾಲಜಿಗಳನ್ನ ಉಪಯೋಗಿಸುವಂತ ಪರಿಸ್ಥಿತಿಯಲ್ಲೂ ಜನ ಇರಲಿಲ್ಲ. ಅದನ್ನ ಕೊಳ್ಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ಜನ ಆಗಲಿ ಸರ್ಕಾರ ಆಗಲಿ ಇರಲಿಲ್ಲ. ಆದರೆ ಪೋಸ್ಟ್ 1991 ಗ್ಲೋಬಲೈಸೇಷನ್ನಿನ ರಿಫಾರ್ಮ್ಸ್ ಅವೆಲ್ಲವನ್ನು ಚೇಂಜ್ ಮಾಡಿತು ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಗ್ಲೋಬಲೈಸೇಷನ್, ಔಟ್ಸೋರ್ಸಿಂಗ್ ರೆವಲ್ಯೂಷನ್. ಮೊದಲನೆಯದು, ವಾಟ್ ಈಸ್ ಔಟ್ಸೋರ್ಸಿಂಗ್? ವೆರಿ ಸಿಂಪಲ್. ಯಾವ ಕೆಲಸಗಳನ್ನ
ನಮ್ಮ ಕಂಪನಿಯೇ ದುಡ್ಡು ಖರ್ಚು ಮಾಡಿದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಅದೇ ನಾವು ಆ ಕೆಲಸವನ್ನ ಬೇರೆ ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟು ಮಾಡಿಸಿದ್ರೆ ನಮಗೆ ಖರ್ಚು ಕಡಿಮೆ ಆಗುತ್ತೆ. ಅಂತಹ ಪ್ರೊಸೀಜರ್ನ ನಾವೇನಂತ ಕರಿತೀವಿ? ಔಟ್ಸೋರ್ಸಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, MS ರಾಮಯ್ಯ ಇನ್ಸ್ಟಿಟ್ಯೂಷನ್ಸ್. MS ರಾಮಯ್ಯ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಹೌಸ್ ಕೀಪಿಂಗ್ ಸ್ಟಾಫ್ ಆಗಿರ್ಬೋದು, ಗ್ರೂಪ್ ಡಿ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ಔಟ್ಸೋರ್ಸ್ಡ್ ಸ್ಟಾಫ್. ಅವ್ರು ಯಾರು ಕೂಡ ಸಂಸ್ಥೆಯ ಪೇರೋಲ್ನಲ್ಲಿ ಇರೋದಿಲ್ಲ. ಅವರನ್ನ MJ ಎಂಟರ್ಪ್ರೈಸಸ್ ಅನ್ನೋ ಸಂಸ್ಥೆಯಿಂದ ಔಟ್ಸೋರ್ಸ್ ಮಾಡ್ಕೊಂಡು ಬಂದು ಅವರ ಹತ್ರ ಕೆಲಸವನ್ನ ಮಾಡಿಸ್ತಾ ಇರ್ತಾರೆ. ಸಂಸ್ಥೆಯೇ ಈ ವ್ಯಕ್ತಿಗಳಿಗೆ ಕೆಲಸವನ್ನ ಕೊಟ್ಟು ಕೆಲಸ ಮಾಡಿಸಿದ್ರೆ PF, ಗ್ರಾಚ್ಯುಟಿ, ಲೀವ್ ಎನ್ಕ್ಯಾಶ್ಮೆಂಟ್, CL, ಹೆಚ್ಚು ಸಂಬಳ, DA, ಇನ್ಕ್ರಿಮೆಂಟ್, ಹೀಗೆ ಹಲವಾರು ಸ್ಟಫ್ಗಳನ್ನ, ಹಲವಾರು ಪೇಮೆಂಟ್ಗಳನ್ನ ಮಾಡಬೇಕಾಗತ್ತೆ. ಅದೇ ಔಟ್ಸೋರ್ಸ್ಡ್ ಏಜೆನ್ಸಿಯಿಂದ ಈ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಸಿದ್ರೆ ಒಂದಿಷ್ಟು ಕನ್ಸಾಲಿಡೇಟೆಡ್ ಅಮೌಂಟ್ ಅಂತ ಔಟ್ಸೋರ್ಸ್ ಮಾಡಿರ್ತಕ್ಕಂಥ ಏಜೆನ್ಸಿಗೆ ನಾವು ಕೊಟ್ಬಿಟ್ರೆ ಅವರು ಎಲ್ಲವನ್ನು ನೋಡ್ಕೊಳ್ತಾರೆ. ನಮಗೆ PF, ಗ್ರಾಚ್ಯುಟಿ, ಲೀವ್ ಎನ್ಕ್ಯಾಶ್ಮೆಂಟ್, CL, DA, ಇನ್ಕ್ರಿಮೆಂಟ್, ಹೀಗೆ ಹೆಚ್ಚು ಪೇಮೆಂಟ್ಗಳನ್ನು ಮಾಡ್ತಕ್ಕಂತಹದ್ದು ಕಡಿಮೆ ಆಗುತ್ತೆ. ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಈ ತರ ಪ್ರೊಸೀಜರಿಗೆ ನಾವೇನಂತ ಕರಿತೀವಿ? ಔಟ್ಸೋರ್ಸಿಂಗ್ ಅಂತ ಕರಿತೀವಿ. ಇದೇ ರೀತಿಯಲ್ಲಿ MNCಗಳು ಕೂಡ ಫಂಕ್ಷನ್ ಆಗುತ್ತೆ. ಯಾವುದೇ ಒಂದು ಅಮೆರಿಕ ದೇಶದಲ್ಲಿ ನಾನೊಬ್ಬ ವ್ಯಕ್ತಿಯನ್ನ ಹೈಯರ್ ಮಾಡಿಕೊಂಡು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಿಸ್ಕೊಂಡ್ರೆ ವರ್ಷಕ್ಕೆ ಅವನು $10 ಲಕ್ಷ ಸಂಬಳವನ್ನ ಕೇಳ್ತಾನೆ. ಅದೇ ಕೆಲಸವನ್ನ ನಾನು ಯಾವುದೋ ಒಬ್ಬ ಭಾರತೀಯ ಕಂಪನಿಗೆ ಅಥವಾ ಯಾವುದೋ ಒಬ್ಬ ಭಾರತೀಯನಿಗೆ ನಾನು ಔಟ್ಸೋರ್ಸ್ ಮಾಡಿದ್ರೆ ಅವನು ವರ್ಷಕ್ಕೆ 2-3 ಲಕ್ಷ ರೂಪಾಯಿಗಳಲ್ಲಿ ಆ ಕೆಲಸವನ್ನ ನನಗೆ ಮುಗಿಸಿ ಕೊಡ್ತಾನೆ. ಅದಕ್ಕೆ ನಾನೇನಂತ ಕರಿತೀನಿ? ಔಟ್ಸೋರ್ಸಿಂಗ್ ಅಂತ ಕರಿತೀನಿ. ಸೊ ಯಾವುದೇ ಒಂದು ಎಕನಾಮಿಕ್ ಆಕ್ಟಿವಿಟಿ ನನ್ನ ಆರ್ಗನೈಸೇಷನ್ನಿಗೆ ಕಾಸ್ಟ್ಲಿ ಆಗಿದ್ದು ಅದನ್ನ ನಾನು ಬೇರೆ ಆರ್ಗನೈಸೇಷನ್ನಿಗೆ ಕೊಟ್ಟು ಅವರ ಮುಖೇನ ಕೆಲಸವನ್ನ ಮಾಡಿ ನಾನು ನನ್ನ ಕಾಸ್ಟ್ ಅನ್ನ ರೆಡ್ಯೂಸ್ ಮಾಡಿಕೊಂಡ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಔಟ್ಸೋರ್ಸಿಂಗ್ ಅಂತ ಕರಿತೀವಿ. ಸೊ ಇಂಡಿಯಾಸ್ ಔಟ್ಸೋರ್ಸಿಂಗ್ ಅಡ್ವಾಂಟೇಜ್. ಯಾಕೆ ಇಂಡಿಯಾ ಔಟ್ಸೋರ್ಸಿಂಗ್ ಅಡ್ವಾಂಟೇಜ್ ಆಯಿತು ಅಂದ್ರೆ ನಮ್ಮಲ್ಲಿ ಅವೈಲಬಿಲಿಟಿ ಆಫ್ ಚೀಪ್ ಲೇಬರ್ ಇತ್ತು. ದಟ್ ವಾಸ್ ದ ಬಿಗ್ಗೆಸ್ಟ್ ಬೂನ್ ಟು ಇಂಡಿಯಾ. ನಮ್ಮಲ್ಲಿ ಏನು ಹೆಚ್ಚು ಪಾಪ್ಯುಲೇಷನ್ ಇತ್ತು, ಇದರ ಕಾರಣ ಸಪ್ಲೈ ಆಫ್ ದ ಲೇಬರ್ ಜಾಸ್ತಿ ಇತ್ತು. ಸೊ ಲೇಬರ್ನ ಸಪ್ಲೈ ಜಾಸ್ತಿ ಆದಂತೆಲ್ಲ ಅದರ ವ್ಯಾಲ್ಯೂ ಕೂಡ ಏನಾಗುತ್ತೆ? ಚೀಪ್ ಆಗುತ್ತೆ. ದಿಸ್ ವಾಸ್ ದಿ ಅಡ್ವಾಂಟೇಜ್ ವಿತ್ ಇಂಡಿಯಾ. ಈ ಇಂಡಿಯಾದ ಅಡ್ವಾಂಟೇಜಸ್ಗಳನ್ನ ವೆಸ್ಟರ್ನ್ ದೇಶದವರು ಕ್ಯಾಚ್ ಮಾಡಿಕೊಂಡ್ರು. ಸೊ ಕ್ಯಾಚ್ ಮಾಡಿಕೊಂಡು ಅವರು ಅವರ ಬ್ಯಾಕ್ ಎಂಡ್ ಟಾಸ್ಕ್ಗಳನ್ನೆಲ್ಲ ಇಂಡಿಯಾಗೆ ಸಪ್ಲೈ ಮಾಡಲಿಕ್ಕೆ ಶುರು ಮಾಡಿದ್ರು. ಇಟ್ ಬಿಕೇಮ್ ಅ ವೆರಿ ಬಿಗ್ ಅಡ್ವಾಂಟೇಜ್. ಇವತ್ತು ಇಂಡಿಯಾ ಇಸ್ ಅನ್ ಔಟ್ಸೋರ್ಸ್ಡ್ ಹಬ್ ಅಂದರೆ ಅದು ತಪ್ಪಾಗೋದಿಲ್ಲ. ಹಲವಾರು US, UK, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಯುರೋಪಿಯನ್ ಕಂಟ್ರಿಗಳ ಹಲವಾರು ಬ್ಯಾಕ್ ಎಂಡ್ ಟಾಸ್ಕ್ಗಳನ್ನು ಇವತ್ತು ಭಾರತೀಯರು ನಾವು ನಮ್ಮ ದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀವಿ. ಇದಕ್ಕೆ ಒಂದು ಕಾರಣ ಚೀಪ್ ಲೇಬರ್. ಎರಡನೆಯ ಕಾರಣ ಅವರು ಅಷ್ಟು ದುಡ್ಡನ್ನ ಕೊಟ್ಟು ಅವರ ದೇಶದಲ್ಲಿ ಮಾಡಿಸೋದು ಕಷ್ಟವಾಗುತ್ತೆ. ನಮ್ಮ ದೇಶದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಇದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಎನ್ವಿರಾನ್ಮೆಂಟ್ ಇದೆ. ಇವೆಲ್ಲವೂ ಏನಾಗುತ್ತೆ? ಭಾರತ ದೇಶಕ್ಕೆ ಅಡ್ವಾಂಟೇಜ್ ಆಗುತ್ತೆ. ನೆಕ್ಸ್ಟ್, ಸರ್ವಿಸಸ್ ಬೀಯಿಂಗ್ ಔಟ್ಸೋರ್ಸ್ಡ್. ಯಾವುದು? ವಾಯ್ಸ್ ಬೇಸ್ಡ್ ಬಿಸ್ನೆಸ್ ಸರ್ವಿಸಸ್, ರೆಕಾರ್ಡ್ ಕೀಪಿಂಗ್, ಅಕೌಂಟೆನ್ಸಿ, ಬ್ಯಾಂಕಿಂಗ್, ಮ್ಯೂಸಿಕ್ ರೆಕಾರ್ಡಿಂಗ್, ಫಿಲಮ್ ಎಡಿಟಿಂಗ್, ಬುಕ್ ಟ್ರಾನ್ಸ್ಕ್ರಿಪ್ಷನ್, ಕ್ಲಿನಿಕಲ್ ಅಡ್ವೈಸ್, ಈವೆಂಟ್ ಟೀಚಿಂಗ್ ಆರ್ ಬೀಯಿಂಗ್ ಔಟ್ಸೋರ್ಸ್ಡ್ ಟು ಇಂಡಿಯಾ ಬೈ ಕಂಪ್ನೀಸ್ ಫ್ರಮ್ ಡೆವಲಪ್ಡ್ ಕಂಟ್ರೀಸ್. ಇದು ಒಂದು ಸಣ್ಣ ಲಿಸ್ಟ್ ಅಷ್ಟೇ. ಈ ಲಿಸ್ಟು ಬಹಳಷ್ಟು ಉದ್ದ ಇದೆ. ಇವೆಲ್ಲವೂ ಕೂಡ ಏನು? ಔಟ್ಸೋರ್ಸ್ಡ್ ಟಾಸ್ಕ್ಗಳು ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್, ಗ್ಲೋಬಲೈಸೇಷನ್, ಇಂಡಿಯನ್ ಕಂಪನೀಸ್ ಗ್ಲೋಯಿಂಗ್ ಗ್ಲೋಬಲ್. ಮೊದಲನೆಯದು, ಮೆನಿ ಇಂಡಿಯನ್ ಕಂಪನೀಸ್ ಹ್ಯಾವ್ ಎಕ್ಸ್ಪ್ಯಾಂಡೆಡ್ ಗ್ಲೋಬಲಿ ಫಾಲೋಯಿಂಗ್ ಲಿಬರಲೈಸೇಷನ್. ONGC Videsh operates in 16 countries with oil and gas exploration. ONGC ಅಂದ್ರೆ ಯಾವುದು ಮಕ್ಕಳೇ? ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್.
Tata Steel, established in 1907, is now among the top 10 global steel companies with operation in 26 countries. ONGC 16 ದೇಶಗಳಲ್ಲಿ ಭಾರತದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ. ಟಾಟಾ ಸ್ಟೀಲ್ ಕಂಪನಿ 26 ದೇಶಗಳಲ್ಲಿ ಭಾರತದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ. ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಇನ್ 50 ಕಂಟ್ರೀಸ್ ಅಂಡ್ ಎಂಪ್ಲಾಯಿಂಗ್ ನಿಯರ್ಲಿ 50,000 people abroad. Next, HCL Technologies has offices in 31 countries with about 15,000 international employees. Dr. Reddy's Laboratories has grown from a small supplier to Indian companies to having manufacturing plants and research center worldwide. ONGC ಆಗಿರ್ಬೋದು, HCL ಆಗಿರ್ಬೋದು, ಡಾಕ್ಟರ್ ರೆಡ್ಡೀಸ್ ಆಗಿರ್ಬೋದು, ಇವು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಈ ಲಿಸ್ಟನ್ನ ಬೆಳೀತಾ ಹೋದ್ರೆ ಅಥವಾ ಬರ್ಕೊಳ್ತಾ ಹೋದ್ರೆ ದೊಡ್ಡ 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 ಕಂಪನಿಗಳ ಹೆಸರೇ ಬರುತ್ತೆ. ಅದು ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಅಥವಾ ಹಲವಾರು ಬಿರ್ಲಾ ಆಗಿರ್ಬೋದು, ಹಲವಾರು ಕಂಪನಿಗಳು ಬರುತ್ತವೆ. ದಟ್ ಈಸ್ ದ ಮ್ಯಾಜಿಕ್ ಆಫ್ ಗ್ಲೋಬಲೈಸೇಷನ್ ಅಂಡ್ ದಟ್ ಈಸ್ ದ ಪವರ್ ಆಫ್ ಇಂಡಿಯಾ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂಡ್ ಇಂಡಿಯಾ, WTO ಅನ್ನ ಮುಂಚೆ ನಾವು ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂದ್ರೆ ಗ್ಯಾಟ್ ಅಂತ ಕೂಡ ಕರೀತಾ ಇದ್ವಿ. ಏನು WTO ಮತ್ತು ಇಂಡಿಯಾ ನಡುವಿನ ಸಂಬಂಧ? ಮೊದಲನೆಯದು, ಹೇಗೆ ಆಯಿತು WTO ನ ಫಾರ್ಮೇಶನ್? ಫೌಂಡೆಡ್ ಇನ್ 1995, ಇಂಪಾರ್ಟೆಂಟ್ ಫಾರ್ 1 mark MCQ, as a successor to GATT, General Agreement on Tariff and Trade. ಇದರ ಎಸ್ಟಾಬ್ಲಿಷ್ಮೆಂಟ್ ಯಾವಾಗಾಗಿತ್ತು? 1948 ನಲ್ಲಿ. WTO aims to establish a rule-based trading regime providing equal opportunities to all the countries in international markets. ಸೊ ಎಲ್ಲ ದೇಶಗಳಿಗೂ ಈಕ್ವಲ್ ಟ್ರೇಡಿಂಗ್ ಆಪರ್ಚುನಿಟೀಸ್ ಕೊಡಲಿಕ್ಕೆ ಗ್ಯಾಟ್ ಅನ್ನ ರೀಪ್ಲೇಸ್ ಮಾಡಿದಂತಹ ಆರ್ಗನೈಸೇಷನ್ನೇ WTO. Next, India's participation. As an important WTO member, India has been at the forefront of framing fair global rules and advocating for developing world interest in trade negotiations. ನಾವೆಲ್ಲ ಡೆವಲಪಿಂಗ್ ಕಂಟ್ರೀಸ್ಗಳ ಟ್ರೇಡ್ ಲೀಡರ್ ಇಂಡಿಯಾ ಅಂದ್ರೆ ಅದು ತಪ್ಪಾಗೋದಿಲ್ಲ. Commitment to liberalization. India has kept its WTO commitments by removing quantitative restriction and imports and reducing tariff rates, opening its market to international competition. So WTO ನ ಅಗ್ರಿಮೆಂಟ್ ಪ್ರಕಾರ ಹೆಚ್ಚು ಟ್ಯಾಕ್ಸ್ಗಳನ್ನ ಚಾರ್ಜ್ ಮಾಡದೇ ಇರತಕ್ಕಂಥದ್ದು ಮತ್ತು ಕೋಟಾ ಪಾಲಿಸಿನ ತೆಗೆದುಹಾಕಿ ಎಷ್ಟು ಬೇಕಾದರೂ ಇಂಪೋರ್ಟ್ ಮಾಡ್ಕೊಳ್ಬಹುದು ಅನ್ನೋ ರಿಸ್ಟ್ರಿಕ್ಷನ್ಗಳನ್ನ ಅನ್ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಭಾರತ ತಂದಿದೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಎಕನಾಮಿಕ್ ಗ್ರೋತ್ ಡ್ಯೂರಿಂಗ್ ದ ರಿಫಾರ್ಮ್ ಪೀರಿಯಡ್. So post 1991, India witnessed a rapid growth in GDP. For 2 decades, growth increased from 5.6% in 80 to 91 to 8.2% to 2007-12, while agricultural growth declined and industrial sector showed functions. The service sector experienced significant growth, becoming the main driver of GDP growth. ನಾನು ಇದನ್ನ ಹಲವಾರು ಬಾರಿ ಹೇಳಿದ್ದೀನಿ. ಇವತ್ತಿನ ಕಾಲಘಟ್ಟಕ್ಕೆ ನಾವು ಅಗ್ರಿಕಲ್ಚರಲ್ ಎಕಾನಮಿಯಿಂದ ಸರ್ವಿಸ್ ಎಕಾನಮಿಯ ಕಡೆಗೆ ಬರ್ತಾ ಇದ್ದೀವಿ ಅಂದ್ರೆ ಅದು ಖಂಡಿತ ತಪ್ಪಾಗೋದಿಲ್ಲ ಮಕ್ಕಳೇ. ಅಂದೊಂದು ಕಾಲ ಇತ್ತು, ಭಾರತದಲ್ಲಿ ನಾವು ಹೇಳ್ಕೊಳ್ತಾ ಇದ್ವಿ ಅಗ್ರಿಕಲ್ಚರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತ. ಇವತ್ತು ಅಗ್ರಿಕಲ್ಚರ್ನ ಜೊತೆಗೆ ಸರ್ವಿಸಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂದ್ರೆ ಅದು ಖಂಡಿತ ಒಂದು ಎಕ್ಸಾಜುರೇಷನ್ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ ಮಕ್ಕಳೇ. ಇವತ್ತು ನಾವು ಅಗ್ರಿಕಲ್ಚರಿಗೆ ಕೂಡ ಹಲವಾರು ಟೆಕ್ನಾಲಜಿಯನ್ನ ತಂದು ಅಗ್ರಿಕಲ್ಚರ್, ಸರ್ವಿಸಸ್, ಇಂಡಸ್ಟ್ರೀಸ್, ಮ್ಯಾನ್ಯುಫ್ಯಾಕ್ಚರಿಂಗ್ನಲ್ಲಿ ಭಾರತವನ್ನ ಮತ್ತಷ್ಟು ಮುಂದೆ ಕರ್ಕೊಂಡು ಹೋಗಬಹುದು ಅನ್ನೋದು ನನ್ನ ಒಪಿನಿಯನ್ ಮತ್ತು ಅದು ಸತ್ಯ ಕೂಡ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ.
ಫಾರಿನ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಚೇಂಜ್ ರಿಸರ್ವ್ಸ್, FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ದಿಸ್ ವಾಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಬಿಫೋರ್ ರಿಫಾರ್ಮ್ಸ್. $100 million ಇದ್ವು. FDI in 2017-18 ಆಫ್ಟರ್ ರಿಫಾರ್ಮ್ ಇಂಪ್ಲಿಮೆಂಟೇಷನ್ 26 ವರ್ಷವೇ ಆಗೋಗಿತ್ತು. $30 billion ಆಗಿತ್ತು. $6 billion ಪ್ರೀ ರಿಫಾರ್ಮ್ ರಿಸರ್ವ್ಸ್ ಇದ್ರೆ ಇವತ್ತಿನ ಕಾಲಘಟ್ಟಕ್ಕೆ 2018-19 ಅಂಕಣಗಳನ್ನ ನಂಬೋದಾದ್ರೆ $413 billion ಫಾರೆಕ್ಸ್ ರಿಸರ್ವ್ ಅನ್ನ ಇಂಡಿಯಾ ಇಟ್ಕೊಂಡಿದೆ. ಇವತ್ತು ನಾವು ಸೆಲ್ಫ್ ಸಫಿಷಿಯಂಟ್ ಆಗಿದ್ದೀವಿ ಅಂದ್ರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ದ ಓಪನಿಂಗ್ ಆಫ್ ದ ಎಕಾನಮಿ ಲೆಡ್ ಟು ಡ್ರಮ್ಯಾಟಿಕ್ ಇನ್ಕ್ರೀಸ್ ಇನ್ ಬೋತ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟೊಂದು ಕಂಪನಿಗಳು ಬೇರೆ ದೇಶಕ್ಕೆ ಹೋಗೋದಕ್ಕೆ ಮುಂಚೆ ಭಾರತಕ್ಕೆ ಬಂದು ತಮ್ಮ ಕಂಪನಿಗಳನ್ನ ಬ್ರಾಂಚ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಭಾರತದ ಗ್ರೋತಿಗೆ, ಭಾರತ ವಿಶ್ವ ಗುರು ಆಗೋದ್ ಕಡೆಗೆ ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ಒಂದು ಪ್ರೂಫ್, ಒಂದು ಎವಿಡೆನ್ಸ್ ಅಂದ್ರೆ, ಒಂದು ಸಾಕ್ಷಿ ಅಂದ್ರೆ ಅದು ತಪ್ಪಾಗೋದಿಲ್ಲ ಮಕ್ಕಳೇ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಕ್ರಿಟಿಸಿಸಮ್ ಆಫ್ ರಿಫಾರ್ಮ್ ಪ್ರೋಸೆಸ್. ಎಲ್ಲ ಕಾಯಿನ್ಗಳಿಗೂ ಒಳ್ಳೆಯದು ಕೆಟ್ಟದ್ದು ಇರಲೇಬೇಕು. ಏನೋ ಒಂದಷ್ಟು ಒಳ್ಳೆಯದಿದೆ ಅಂದ ಮೇಲೆ ಒಂದಿಷ್ಟು ಕೆಟ್ಟದ್ದು ಇರಲೇಬೇಕು. ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ತಗೊಂಡು ಇಂಪ್ರೂವ್ ಮಾಡ್ತಕ್ಕಂಥದ್ದೇ ಒಂದು ಸರ್ಕಾರದ ಮತ್ತು ದೇಶದ ಜನರಾಗಿ ನಮ್ಮ ಕೆಲಸ. ಮೊದಲನೆಯದು ಎಂಪ್ಲಾಯ್ಮೆಂಟ್ ಕನ್ಸರ್ನ್. ಡಿಸ್ಪೈಟ್ ಗುಡ್ GDP ಗ್ರೋತ್, ಅದೇ ರ್ಯಾಪಿಡ್ ಪೇಸ್ನಲ್ಲಿ ನಮ್ಮ ಜನರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳು ಸಿಕ್ಕಿದೆಯಾ? ಇಟ್ ಈಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಎಂಪ್ಲಾಯ್ಮೆಂಟ್ ಸಫಿಷಿಯಂಟ್ ಆಗಿ ಜನರೇಟ್ ಆಗಿ ಜನರಿಗೆ, ಯುವಕರಿಗೆ ಕೆಲಸಗಳು ಸಿಗ್ತಾ ಇದೆಯಾ? ಅದನ್ನ ನಾವು ಹೆಚ್ಚು ಗಮನಿಸಬೇಕಾಗತ್ತೆ. ಅಗ್ರಿಕಲ್ಚರಲ್ ನೆಗ್ಲೆಕ್ಟ್. ನಾನಿದನ್ನ ಇವಾಗ ತಾನೇ ಹೇಳಿದೆ. ಒಂದು ಕಾಲಘಟ್ಟದಲ್ಲಿ ಅಗ್ರಿಕಲ್ಚರ್ ವಾಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಅಂತ ಎಲ್ಲರೂ ಹೇಳೋರು. ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಅಗ್ರಿಕಲ್ಚರ್ ಅಥವಾ ವ್ಯವಸಾಯವನ್ನ ಪೂರ್ತಿ ನೆಗ್ಲೆಕ್ಟ್ ಮಾಡಿ ನಾವು ಸರ್ವಿಸಸ್ನ ಎಕಾನಮಿ ಕಡೆಗೆ ಹೊರಟಿದ್ದೀವಿ. ಇದು ಎಷ್ಟು ಮಾತ್ರ ಸರಿ? ಭಾರತದಲ್ಲಿ ಇರ್ತಕ್ಕಂತಹ ನ್ಯಾಚುರಲ್ ರಿಸೋರ್ಸಸ್ಗಳನ್ನ ಅದ್ಭುತವಾಗಿ ಉಪಯೋಗಿಸಿದ್ರೆ ಹಲವಾರು ಒಳ್ಳೆ ಕೆಲಸವನ್ನ ಮಾಡಬಹುದಲ್ಲ. ಅದು ಯಾಕೆ ಆಗ್ತಾ ಇಲ್ಲ? ದಟ್ ಈಸ್ ಅಗ್ರಿಕಲ್ಚರಲ್ ನೆಗ್ಲೆಕ್ಟ್. Industrial slowdown. Industrial growth has recorded a slowdown due to decreasing demand from cheaper imports and inadequate investment in infrastructure. ಬೇರೆ ದೇಶಗಳಿಗೆ, ಚೈನಾ ಆಗಿರ್ಬೋದು, USA ಆಗಿರ್ಬೋದು, UK ಆಗಿರ್ಬೋದು, ಈ ದೇಶಗಳು ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂತಹ ಜಪಾನ್ ಆಗಿರ್ಬೋದು, ಈ ದೇಶಗಳು ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ಗಳನ್ನ ನಾವು ಮಾಡ್ತಾ ಇದ್ದೀವಾ? ಅಥವಾ ನಾವು ಬರೀ ಔಟ್ಸೋರ್ಸಿಂಗ್ನಲ್ಲೇ ಖುಷಿಯಾಗಿದ್ದೀವಾ? It is an important point to think. Next, disinvestment concerns. ಎಲ್ಲ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಸರ್ಕಾರ ಪ್ರೈವೇಟ್ ಪ್ಲೇಯರ್ಸಿಗೆ ಬಿಟ್ಕೊಟ್ಬಿಟ್ರೆ ಅವರು ಪ್ರಾಫಿಟಬಿಲಿಟಿಗೆ ಕೆಲಸ ಮಾಡ್ತಾರೆ. ಪಬ್ಲಿಕ್ ವೆಲ್ಫೇರ್ ಎಲ್ಲಿ ಆಗುತ್ತೆ? ಸೋಷಿಯಲ್ ವೆಲ್ಫೇರ್ ಎಲ್ಲಿ ಆಗುತ್ತೆ? ಗವರ್ಮೆಂಟ್ ಕೆಲಸಗಳು ಎಲ್ಲಿ ಕ್ರಿಯೇಟ್ ಆಗುತ್ತವೆ? ಕ್ರಿಟಿಕ್ಸ್ ಆರ್ಗ್ಯೂ ದಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ assets have been undervalued and sold to the private sector, resulting in substantial loss to the government. ಇದು ಕರಪ್ಷನ್ನ ಕಾರಣದಿಂದ ಆಗಿರ್ಬೋದು, ಬ್ರೈಬ್ನ ಕಾರಣದಿಂದ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಆಗಿರ್ಬೋದು. ಎಲ್ಲ ಸರ್ಕಾರಿ ಕಂಪನಿಗಳನ್ನ ಪ್ರೈವೇಟ್ ಪ್ಲೇಯರ್ಸ್ಗೆ ಮಾರಿಬಿಟ್ರೆ ಸರ್ಕಾರದ ಹೋಲ್ಡ್ ಅಥವಾ ಪವರ್ ಎಲ್ಲಿರುತ್ತೆ? ಸರ್ಕಾರದ ಕೆಲಸಗಳು ಹೇಗೆ ಜನರೇಟ್ ಆಗುತ್ತವೆ? ಸರ್ಕಾರಕ್ಕೆ ರೆವೆನ್ಯೂಗಳು ಯಾವ ಜಾಗದಿಂದ ಬರುತ್ತೆ? ಇದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. Sectoral impact of reforms. So the reform period has seen uneven growth across sectors. Agriculture has experienced declining or stagnant growth rates for much of the period. The industrial sector has shown volatility with period strong growth following by slowdowns. The service sector has been the most
consistent performer maintaining high growth rates. ಸೊ ಸರ್ವಿಸ್ ಸೆಕ್ಟಾರ್, ಅಗ್ರಿಕಲ್ಚರಲ್ ಸೆಕ್ಟಾರ್, ಇಂಡಸ್ಟ್ರಿಯಲ್ ಸೆಕ್ಟಾರ್ನ ಒಂದು ಸಣ್ಣ ಲೈನ್ ಗ್ರಾಫ್ ಇಲ್ಲಿದೆ. ಸೊ ಅಗ್ರಿಕಲ್ಚರಲ್ ಮತ್ತು ಸರ್ವಿಸ್ ಸೆಕ್ಟಾರ್ಗಳು ಮತ್ತು ಇಂಡಸ್ಟ್ರಿಯಲ್ ಸೆಕ್ಟಾರ್ಗಳು ಎಲ್ಲವನ್ನು ಅಬ್ಸರ್ವ್ ಮಾಡಿದರೆ ಸರ್ವಿಸ್ ಸೆಕ್ಟಾರ್ ಇಸ್ ಕನ್ಸಿಸ್ಟೆಂಟ್, ವೆರಾಸ್ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರಿ ಏನಾಗಿದೆ, ಸ್ಟಾಗ್ನೆಂಟ್ ಆಗಿ ಹೋಗಿದೆ. ಹಾಗಾದರೆ ನೆಕ್ಸ್ಟ್ ಏನು ಕಲಿಯೋಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಸೊ ಬ್ಯಾಲೆನ್ಸಿಂಗ್ ದ ರಿಫಾರ್ಮ್ ಈಕ್ವೇಶನ್, ಏನು ಪಾಸಿಟಿವ್ ಔಟ್ಕಮ್ಸ್ ನಮ್ಮ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ನಿನ ಕಾರಣದಿಂದ ನಮ್ಮ ದೇಶದ ಜನರಿಗೆ ಹೆಚ್ಚೆಚ್ಚು ಕೆಲಸಗಳು ಸಿಗ್ತಾ ಇವೆ, ಲೈಫ್ ಸ್ಟೈಲ್ ಇಂಪ್ರೂವ್ ಆಯಿತು, ಹಲವಾರು ಟೆಕ್ನಾಲಜಿ ಭಾರತ ನೋಡುತ್ತೋ ಇಲ್ವೋ ಅನ್ಕೊಂಡಂಥ ಒಂದು ಕಾಲ ಇತ್ತು. ಇವತ್ತಿಗೆ ಬೇರೆ ದೇಶಗಳಲ್ಲೂ ಬರಲಿಕ್ಕೆ ಮುಂಚೆ ನಮ್ಮ ದೇಶದಲ್ಲಿ ಆ ಟೆಕ್ನಾಲಜಿಗಳು ಬರ್ತಾ ಇವೆ. ಅದು ನಮ್ಮ ದೇಶದ ಹೆಮ್ಮೆ. ಚಾಲೆಂಜಸ್, ಇವತ್ತಿಗೂ ಕೂಡ ಹಲವಾರು ಚಾಲೆಂಜ್ಗಳಿವೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿರ್ಬೋದು, ಅಗ್ರಿಕಲ್ಚರ್ನ ನೆಗ್ಲೆಕ್ಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ನ ಗ್ರೋತ್ ಆಗಿರ್ಬೋದು, ಪರ್ ಕ್ಯಾಪಿಟ ಇನ್ಕಮ್ನ ಇನ್ಕ್ರೀಸ್ ಆಗಿರ್ಬೋದು, ಇವೆಲ್ಲ ಚಾಲೆಂಜ್ಗಳು ಕೂಡ ಇವತ್ತಿಗೂ ಕೂಡ ಭಾರತದಲ್ಲಿ ಹಾಗೇ ಉಳ್ಕೊಂಡಿವೆ. ದ ವೇ ಫಾರ್ವರ್ಡ್, ಎಲ್ಲರೂ ಹೇಳೋ ಹಾಗೆ ಇಂಡಸ್ಟ್ರಿಗಳನ್ನು ಜಾಸ್ತಿ ಮಾಡಬೇಕು, ಎಲ್ಲವನ್ನು ಡಿಸ್ಇನ್ವೆಸ್ಟ್ ಮಾಡಿ ಪ್ರೈವೇಟ್ ಪ್ಲೇಯರ್ಸ್ಗೆ ಕೊಡೋದಾದ್ರೆ ಸರ್ಕಾರ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಮೂಡುತ್ತೆ. ಸೊ ಸರ್ಕಾರಿ ಕೆಲಸಗಳು ಜಾಸ್ತಿ ಆಗಬೇಕು, ಎಫಿಷಿಯನ್ಸಿ ಇನ್ ಸರ್ಕಾರ ಜಾಸ್ತಿ ಆಗಬೇಕು, ಇಂಡಸ್ಟ್ರಿಯಲ್ ಗ್ರೋತ್ ಆಗಬೇಕು, ಪರ್ ಕ್ಯಾಪಿಟ ಇನ್ಕಮ್ ಬೆಟರ್ ಆಗಬೇಕು, ಹಳ್ಳಿಗೂ ಟೆಕ್ನಾಲಜಿ ರೀಚ್ ಆಗಬೇಕು, ರೈತರ ಬೆನ್ನೆಲುಬಾಗಿ ಸರ್ಕಾರ ನಿಲ್ಲಬೇಕು, ಜನರಿಗೆ ಬೇಕಾದಂತಹ ವಸ್ತುಗಳು, ಎಸೆನ್ಷಿಯಲ್ಗಳ ಟ್ಯಾಕ್ಸ್ಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ವಸ್ತುಗಳ ಬೆಲೆ ಆಗಿರ್ಬೋದು ಕಂಟ್ರೋಲ್ ಆಗಬೇಕು, ಇನ್ಫ್ಲೇಷನ್ ಆಗಬಾರ್ದು. ದಟ್ ಈಸ್ ದ ವೇ ಫಾರ್ವರ್ಡ್ ಫಾರ್ ಇಂಡಿಯಾ ಮಕ್ಕಳೇ. ಹಲವಾರು ಟಾಪಿಕ್ಗಳನ್ನು ತಿಳಿದುಕೊಂಡ್ವಿ, ಹಲವಾರು ಕಾನ್ಸೆಪ್ಟ್ಗಳನ್ನು ಕಲಿತ್ವಿ. ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.